ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏಪ್ರಿಲ್ 2, 2024 ಹಿಂದೂ ಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಪ್ರಥಮ ಹಂತದಲ್ಲಿ ಮನಿ ಲಾಂಡರಿಂಗ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ಪ್ರೆಸೆಂಟ್ ಕಂಡೀಷನಲ್ಲಿ ಎಷ್ಟು ಮಟ್ಟಿಗಿದೆ ರೆಲೆವೆನ್ಸನ್ನು ನಾವು ಕವರ್ ಮಾಡ್ಬೋದು. ಇನ್ನು ಎಲೆಕ್ಷನ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಹೆಚ್ಚು ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು, ಟೆಕ್ನಾಲಜಿಯಿಂದ ಆಗ್ತಾ ಇರುವಂತಹ ಉಪಯೋಗಗಳನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಸಹಕಾರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಸೋಲಾರ್ ಸರ್ಜ್ಗೆ ಸಂಬಂಧಪಟ್ಟಂತಹ ಭಾರತದ ಒಂದು ಟಾರ್ಗೆಟ್ ಆಗಿರ್ಬೋದು. ಸೊ ಎಷ್ಟು ಮಟ್ಟಿಗೆ ನಾವು ಬೇರೆ ಕಂಟ್ರಿ ಮೇಲೆ ಇರುವಂಥ ಒಂದು ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಇದರೊಂದಿಗೆ ಪ್ರೆಸೆಂಟ್ ಕಂಡೀಷನಲ್ಲಿ ಲಡಾಖ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು, ಪ್ರೊಟೆಸ್ಟ್ಗಳನ್ನು ಕಾಣ್ತಾ ಇದ್ವಿ. ಅಲ್ಲಿ ಮಾಡ್ತಾ ಇರುವಂಥ ಒಂದು ಫಾಸ್ಟಿಂಗು ಸಹ ರೀಸೆಂಟಾಗಿ ಬ್ರೇಕ್ ಆಗಿರೋದ್ರ ರಿಲೇಟೆಡ್ ಇರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ವಿಡಿಯೋಸ್ಗಳು ಸಹ ಸರ್ಕ್ಯುಲೇಷನ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಅಂದರೆ ಸ್ಟ್ರಾಂಗ್ ಆಗಿ ಅಲ್ಲಿರುವಂತಹ ಜನರು ಸಪ್ರೇಟ್ ಆಗಿರುವಂಥ ಒಂದು ಸ್ಟೇಟ್ಹುಡ್ಡನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಇದರ ಒಂದು ಇಂಪಾರ್ಟೆನ್ಸ್ ಎಷ್ಟು ಮಟ್ಟಿಗಿದೆ, ಇಶ್ಯೂ ಏನಿದೆ ಅಂತಲೂ ಸಹ ನಾವಿಲ್ಲಿ ಗಮನ ಹರಿಸುವಂಥದ್ದು. ಇದರೊಂದಿಗೆ ಜುಪಿಟರಲ್ಲಿ ಓಝೋನ್ ಸಿಕ್ಕಿದೆ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಓಝೋನ್ನ ಒಂದು ಇಂಪಾರ್ಟೆನ್ಸ್ ಎಷ್ಟು ಮಟ್ಟಿಗಿದೆ, ಯಾವ ಮೂನಲ್ಲಿ ಅಂದರೆ ಜುಪಿಟರ್ಗೆ ಸಂಬಂಧಪಟ್ಟಂಥ ಯಾವ ಮೂನಲ್ಲಿ ಸಿಕ್ಕಿದೆ ಅನ್ನುವಂಥ ಎಲ್ಲ ಪಾಯಿಂಟನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡುವಂಥದ್ದು. ಇಷ್ಟು ಆರ್ಟಿಕಲ್ಸ್ಗಳನ್ನು ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ಕಾಣಲಿದ್ದೇವೆ. ಸೊ ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, PMLA ಅ ಲಾ ದಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ವೇ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಪ್ರಥಮ ಹಂತದಲ್ಲಿ ಈ ಒಂದು ಆ್ಯಕ್ಟನ್ನು ಯಾವಾಗ ಜಾರಿಗೆ ತರಲಾಗಿದೆ ಅನ್ನೋದು ಇಂಪಾರ್ಟೆಂಟ್. 2002ರಲ್ಲಿ ಈ ಒಂದು ಆ್ಯಕ್ಟನ್ನ ಜಾರಿಗೆ ತರೋದಾಗಿ ನಾವು ಕಾಣ್ತಾ ಇದ್ದೀವಿ. ಇದರ ಒಂದು ಆಬ್ಜೆಕ್ಟಿವ್ ಏನಿದೆ ಅಂತಂದರೆ, ಜನರಲಿ ಮನಿ ಲಾಂಡರಿಂಗ್ ಆಗೋದನ್ನು ತಡೆಗಟ್ಟಬೇಕು. ಸೊ ಇಲ್ಲೀಗಲ್ ಆಗಿರ್ತಕ್ಕಂತಹ ಮನಿ, ನ್ಯಾಯಸಮ್ಮತವಾಗಿರ್ತಕ್ಕಂತಹ ಮನಿ ಏನಿರುತ್ತಲ್ಲ ಅದು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಇದನ್ನು ತಡೆಗಟ್ಟಕ್ಕೋಸ್ಕರನೇ ಇವಾಗ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಏನು ಅಮೌಂಟ್ ಬೇಕಾಗುತ್ತೆ, ದುಡ್ಡನ್ನು ಒಂದು ಅವಶ್ಯಕತೆ ಇರುತ್ತೆ. ಅಥವಾ ಇವಾಗ ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡಿದ್ರೆ ಹಣದ ಒಂದು ಅವಶ್ಯಕತೆ ಇರುತ್ತೆ. ಡ್ರಗ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಗಮನ ಹರಿಸೋದಾದರೆ ಮನಿಯ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇಲ್ಲಿ ಲೆಜಿಟಿಮೇಟ್ ಸೋರ್ಸ್ ಇಲ್ಲ, ನ್ಯಾಯಸಮ್ಮತವಾದಂತಹ ಒಂದು ಮೂಲ ಇಲ್ಲ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ ಇದನ್ನು ತಡೆಗಟ್ಟಲಿಕ್ಕಂತಲೇ ನಾವೇನು ಮಾಡ್ತಾ ಇದ್ದೀವಿ, ಸೊ ಈ ಆ್ಯಕ್ಟ್ನಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ಪನಿಷ್ ಮಾಡುವಂಥದ್ದನ್ನು ಕಾಣ್ಬೋದು. ಈ ಒಂದು ಮನಿ ಲಾಂಡರಿಂಗನ್ನು ಪ್ರಿವೆನ್ಷನ್ ಮಾಡಬೇಕು ಅಂತ ಗ್ಲೋಬಲ್ ಲೆವೆಲಲ್ಲಿರುವಂತಹ ಎಫರ್ಟ್ಸ್ಗಳನ್ನು ನಾವು ಗಮನ ಹರಿಸೋದಾದರೆ, ಯುನೈಟೆಡ್ ನೇಷನ್ಸ್ ಸೀರಿಯಸ್ಲಿ 1988 ಪ್ರಥಮವಾಗಿ ಒಂದು ಸೀರಿಯಸ್ ಸ್ಟೆಪ್ಪನ್ನೇ ತೆಗೆದುಕೊಂಡಿದೆ ಅಂತಲೂ ಕಾಣ್ಬೋದು. ಸೊ ಇಲ್ಲಿ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ನಾರ್ಕೋಟಿಕ್ ಡ್ರಗ್ಸ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಕನ್ವೆನ್ಷನನ್ನು ಗ್ಲೋಬಲ್ ಲೆವೆಲಲ್ಲಿ ರಿಕಗ್ನೈಸ್ ಮಾಡಿದ್ದಾರೆ ಅನ್ನೋದಾಗಿ ಕಾಣ್ಬೋದು. ಸೊ ಅಗೇನ್ ಸಬ್ಸಿಕ್ವೆಂಟ್ ಇಯರ್ ನಡಿನಲ್ಲಿ ಅದರಲ್ಲೂ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ನಿಮಗೆಲ್ಲ ಗೊತ್ತು. ಇವಾಗ ಟೆರರಿಸ್ಟ್ ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂಥ ಪ್ರಿವೆನ್ಷನ್ ಮಾಡಲಿಕ್ಕೆ ಈ ಒಂದು FATF ನಮಗೆ ಸಹಕಾರಿಯಾಗಿದೆ ಅನ್ನೋದನ್ನು ಕಾಣ್ಬೋದು. ಸೊ ಮನಿ ಲಾಂಡರಿಂಗನ್ನು ತಡೆಗಟ್ಟಬೇಕು, ಟ್ಯಾಕಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗ್ಲೋಬಲ್ ರಿಕಗ್ನೈಸೇಷನನ್ನು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಗ್ಲೋಬಲ್ ಲೆವೆಲಲ್ಲಿರುವಂತಹ ಈ ಲಾಸ್ಗಳನ್ನು ತೆಗೆದುಕೊಳ್ತಾ ನಮ್ಮ ದೇಶದಲ್ಲಿ ಎಷ್ಟು ಮಟ್ಟಿಗೆ ಸಹಕಾರಿಯಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ 2002ರಲ್ಲಿ ಸೊ ಮನಿ ಲಾಂಡರಿಂಗ್ ಆ್ಯಕ್ಟ್ಗನ್ನು ಜಾರಿಗೆ ತರಲಾಗಿದೆ ಅಂತ ಕಾಣ್ಬೋದು. ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟನ್ನು ಜಾರಿಗೆ ತಂದಿದ್ದಾರೆ. ಬಟ್ ಇದು ಎನ್ಫೋರ್ಸಲ್ಲಿ ಬಂದಿರೋದು 2005ರಿಂದನೂ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಹೆಂಗಾಗ್ತಿತ್ತು ಅಂದರೆ, ದೇಶಗಳ ಮಧ್ಯೆ ಅಥವಾ ಟ್ರಾನ್ಸ್ ಬಾರ್ಡರ್ ಮಧ್ಯೆ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಮನಿ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಪ್ರಿವೆನ್ಷನ್ ಮಾಡಬೇಕು ಅಂತ, ಅದರಲ್ಲೂ ಫಿಕ್ಸ್ಡ್ ಆಗಿರ್ತಕ್ಕಂಥ ಒಂದು ರೆಗ್ಯುಲೇಷನನ್ನು ತರಬೇಕು ಅಂತ ಫೈನಾನ್ಷಿಯಲ್ ಟಾಸ್ಕ್ ಫೋರ್ಸನ್ನೇ ನಾವು ರಿಕಗ್ನೈಸೇಷನ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತದ ಒಂದು ಆ್ಯಕ್ಟ್ ಏನು ಕಾಣ್ತಾ ಇದ್ದೀವಲ್ಲ, 2002ರ ಒಂದು ಆ್ಯಕ್ಟ್ ನಡಿನಲ್ಲಿ ಬೇರೆ ಬೇರೆ ಆ್ಯಕ್ಟ್ಗಳ ಒಂದು ಸಪೋರ್ಟನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಇಲ್ಲಿ ಗಮನ ಹರಿಸ್ಬೋದು. ಕೆಲವೊಂದಿಷ್ಟು IPCC ಪ್ರೊವಿಷನ್ನ ಮುಖಾಂತರ, ಅಂದರೆ ಪನಿಷ್ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲೂ ಈ ಒಂದು ಪ್ರಿವೆನ್ಷನ್ ಆ್ಯಕ್ಟ್ ಅಡಿನಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಸೊ ಬೇರೆ ಬೇರೆ ಆ್ಯಕ್ಟ್ನ ಮುಖಾಂತರ ಡೈಲ್ಯೂಷನ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾರ್ಕೋಟಿಕ್ ಡ್ರಗ್ ಆ್ಯಂಡ್ ಸೈಕೋಟ್ರೋಫಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1985. ಸೊ ಈ ರೀತಿಯಾಗಿ ಆ್ಯಕ್ಟ್ನಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಾವು ಈ ಆ್ಯಕ್ಟ್ ಅಂದರೆ ಪರ್ಟಿಕ್ಯುಲರ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ ಜಾರಿಗೆ ಬರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ FATFನಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ ಅಂತ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಇದರ ಒಂದು ರಿಲೆವೆನ್ಸ್ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಅದರಲ್ಲೂ ಇವಾಗ ನಾರ್ಮಲಿ ಇವಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನು
ಕ್ರಿಮಿನಲ್ ಅಲಿಗೇಷನ್ ಮೇಲೆ ಹಾಕಿದಾಗ ಅಥವಾ ಅವ್ರ ಮೇಲೆ ಸಂಬಂಧಪಟ್ಟಂಥ ಸಿವಿಲ್ ಚಾರ್ಜಸ್ಗಳು ಏನಾದರೂ ಇದ್ದರೆ ಅವ್ರಿಗೆ ಯಾವುದೇ ರೀತಿಯಾಗಿ ಗಿಲ್ಟಿ ಅಂತ ಹೇಳೋದಿಲ್ಲ. ಅಂದರೆ ಅವರನ್ನು ನಿರಪರಾಧಿ ಅಂತಲೇ ಘೋಷಣೆ ಮಾಡಿರ್ತಾರೆ. ಸೊ ಅವ್ರ ಮೇಲೆ ಯಾವ ರೀತಿಯಾದಂಥ ಅಪರಾಧಗಳಿದೆ ಅಂತ ಕಂಪ್ಲೀಟಾಗಿ ನಮಗೆ ಗೊತ್ತಾದ ಮೇಲೆ ಮಾತ್ರ ಅವರನ್ನು ನಾವು ಇವತ್ತು ಕ್ರಿಮಿನಲ್ ಅಂತ ಕರಿಬೋದು ಅಥವಾ ಕೈದಿ ಅಂತ ಕರಿಬೋದು. ಆದರೆ ಈ ಒಂದು ಮನಿ ಲಾಂಡರಿಂಗ್ ಆ್ಯಕ್ಟ್ನ ಅಡಿನಲ್ಲಿರ್ತಕ್ಕಂತಹ ಪ್ರೊವಿಷನ್ಸ್ಗಳು ಏನಿರುತ್ತೆ ಅಂದರೆ, ನಮ್ಮ ಮೇಲೆ ಯಾವುದಾದ್ರೂ ಮನಿ ಲಾಂಡರಿಂಗ್ ಆ್ಯಕ್ಟ್ ರಿಲೇಟೆಡ್ ಇರುವಂತೆ ಚಾರ್ಜಸನ್ನು ಹಾಕಿದ್ರೆ ಅಂತಂದರೆ, ಆ ಒಂದು ಆ್ಯಕ್ಟ್ನ ಒಂದು ಪ್ರೊವಿಷನ್ನ ಮುಖಾಂತರ ನಮಗೆ ಚಾರ್ಜಸನ್ನು ಹಾಕಿದರೆ, ಸೊ ಈ ಸಂದರ್ಭದಲ್ಲಿ ನಮಗೆ ಬೇಲ್ ಸಿಗೋದು ತುಂಬ ಕಷ್ಟ. ಆಮೇಲೆ ನಮಗೆ ಗಿಲ್ಟಿ ಅಂತಲೂ ಸಹ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಬೇಲ್ಗೆ ಸಂಬಂಧಪಟ್ಟಂತನೂ ಸಹ ಕೆಲವೊಂದಿಷ್ಟು ಇಶ್ಯೂಸನ್ನು ಕಾಣ್ತೀವಿ. ಈ ಒಂದು ಎನ್ಯಾಕ್ಟ್ಮೆಂಟನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ಪರ್ಟಿಕ್ಯುಲರ್ಲಿ ಎನ್ಯಾಕ್ಟ್ಮೆಂಟನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಕನ್ವೆನ್ಷನ್ಸ್ಗಳಿರ್ತವೆ. ಈ ಒಂದು ಕನ್ವೆನ್ಷನ್ಸ್ನ ಅನುಗುಣವಾಗಿ ನಮ್ಮ ದೇಶದಲ್ಲಿಯೂ ಸಹ ಕಾನೂನುಗಳನ್ನು ತರ್ತಾ ಇದ್ದರೆ ಪಾರ್ಲಿಮೆಂಟ್ಗೆ ಒಂದು ಪವರನ್ನು ಕಾಣ್ತೀವಿ. ಸೊ ಪಾರ್ಲಿಮೆಂಟ್ಗೆ ಸಂಬಂಧಿಸಿದಂತೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಾವು ಯೂನಿಯನ್ ಲಿಸ್ಟಲ್ಲಿರುವಂಥ ಪ್ರೊವಿಷನ್ಸ್ಗಳಲ್ಲಿ ಬದಲಾವಣೆ ಮಾಡಬಹುದು. ಆರ್ಟಿಕಲ್ 253 ಈ ಆರ್ಟಿಕಲ್ ನಾವಿಲ್ಲಿ ಗಮನಿಸ್ಬೋದು. ಆರ್ಟಿಕಲ್ 253 ನಡಿನಲ್ಲಿರುವಂತಹ ಒಂದು ಪವರ್ನ ಮುಖಾಂತರ ಪಾರ್ಲಿಮೆಂಟ್ ಒಂದು ಕನ್ವೆನ್ಷನ್ಸನ್ನು ಜಾರಿಗೆ ತರುತ್ತೆ ಅಥವಾ ಒಂದು ಲಾನ ಜಾರಿಗೆ ತರುತ್ತೆ. ಅದರಲ್ಲೂ 7 ಶೆಡ್ಯೂಲಲ್ಲಿರ್ತಕ್ಕಂತಹ ಯೂನಿಯನ್ ಲಿಸ್ಟಲ್ಲಿ ಕೆಲವೊಂದಿಷ್ಟು ಐಟಮ್ ನಂಬರ್ 13 ಬದಲಾವಣೆ ಮಾಡೋದ್ರ ಮುಖಾಂತರ ಜಾರಿಗೆ ತಂದಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ನಾವಿಲ್ಲಿ ಕಾಣ್ತಾ ಇದ್ವಿ. ಯುನೈಟೆಡ್ ನೇಷನ್ಸ್ ತಂದಿರುವಂತಹ ರೆಸೊಲ್ಯೂಷನ್ ಆಧಾರದ ಮೇಲೆ ಸೊ ಬೇರೆ ಬೇರೆ ತಿದ್ದುಪಡಿಗಳನ್ನು ಮಾಡ್ತಾ ನಮ್ಮ ದೇಶದಲ್ಲಿ ಕಾನೂನುಗಳನ್ನು ನಾವು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಮನನ ಮಾಡ್ತಾ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಆಫೆನ್ಸಸನ್ನು ನಾವು ಎಷ್ಟರ ಮಟ್ಟಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ, ಎಷ್ಟರ ಮಟ್ಟಿಗೆ ನಾವು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಿಕ್ಕೆ ಸಾಧ್ಯತೆ ಇದೆ. ಸೊ ಸಾಮಾನ್ಯವಾಗಿ ನಾವು ಈ ರೀತಿಯಾದಂತಹ ಮನಿ ಲಾಂಡರಿಂಗ್ ಸಂಬಂಧಪಟ್ಟಂಥ ಇಶ್ಯೂಸನ್ನು ಯಾಕೆ ಅಡ್ರೆಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮನಿ ಲಾಂಡರಿಂಗ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ನಮ್ಮ ದೇಶದ ಒಂದು ಆರ್ಥಿಕತೆ ಮೇಲೆ ಇದು ಇಂಪ್ಯಾಕ್ಟನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ. ಇವಾಗ ನ್ಯಾಯಸಮ್ಮತವಾಗಿರ್ತಕ್ಕಂತಹ ಮನಿ ಇಲ್ಲ ಅಂತಂದಮೇಲೆ ಇವಾಗ RBI ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ಸಿಸ್ಟಮಿಂದನೇ ಈ ಒಂದು ಮನಿಯನ್ನು ನಾವು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ. ಸೊ ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಒಂದು ಆರ್ಥಿಕತೆ ನಡೆಯಲ್ಲಿ ಮನಿ ಫ್ಲೋ ಆಗ್ತಾ ಇದೆ ಅಂತ ಐಡೆಂಟಿಫಿಕೇಷನನ್ನು ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ಇಲ್ಲಿಜಿಟಿಮೇಟ್ ಮನಿ ಅಂತ ನಾವೇನು ಕರಿತೀವಿ, ಇದರಿಂದ ನಮ್ಮ ದೇಶದ ಒಂದು ಫೈನಾನ್ಷಿಯಲ್ ಥ್ರೆಟ್ ಅಂತಲೇ ಇದು ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಬೇರೆ ಬೇರೆ ಕಂಟ್ರೀಸ್ಗಳು ಇವಾಗ ಟೆರರ್ ಫೈನಾನ್ಸಿಂಗ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡ್ಬೋದು ಅಂತಂದರೆ, ಈ ಮೊದಲು ಒಂದು ದೇಶದ ಮೇಲೆ ಬಾಂಬ್ನ ದಾಳಿ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಹ್ಯೂಮನ್ ಬಾಂಬ್ನ ಒಂದು ಎಕ್ಸ್ಪೆರಿಮೆಂಟ್ನ ಮುಖಾಂತರ ಆಗಿರ್ಬೋದು, ನ್ಯೂಕ್ಲಿಯರ್ ರಿಲೇಟೆಡ್ ಇರುವಂತೆಯೂ ಸಹ ಬೇರೆ ದೇಶದ ಮೇಲೆ ಅಟ್ಯಾಕ್ ಮಾಡ್ಬೋದು ಅಥವಾ ಥ್ರೆಟನ್ನು ಕಾಸ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಆ ಎಲ್ಲ ಫಿಸಿಕಲ್ ಥ್ರೆಟ್ನ ಆಧಾರದ ಮೇಲೆ ಐಡೆಂಟಿಫೈ ಮಾಡ್ಬೋದು. ಬಟ್ ಇಲ್ಲಿ ಗೊತ್ತೇ ಆಗೋದಿಲ್ಲ, ತುಂಬ ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು. ನಮ್ಮ ದೇಶದ ಆರ್ಥಿಕತೆ ಕೊಲ್ಯಾಪ್ಸ್ ಆಗೋ ಥರ ಬೇರೆ ದೇಶಗಳು ಸಹ ಸಿಸ್ಟಮ್ ನಡಿಯಲ್ಲಿ ಬದಲಾವಣೆಯನ್ನು ಮಾಡ್ಬೋದು. ಮನಿಯನ್ನು ಇಲ್ಲೀಗಲ್ ವೇನಲ್ಲಿ ಇನ್ಫ್ಯೂಸನ್ನು ಮಾಡೋದ್ರ ಮುಖಾಂತರ ಆ ದೇಶ ಇವತ್ತು ಕೊಲ್ಯಾಪ್ಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಡರ್ಟಿ ಮನಿಯನ್ನು ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಇದೇ ರೀತಿಯಾಗಿ ಇಲ್ಲಿ ಬೇಲನ್ನು ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲೂ ಸಹ ಸೆಕ್ಷನ್ 45 ಕಾಣ್ತೀವಿ. ಈ ಒಂದು ಸೆಕ್ಷನ್ 45 ಏನಿದೆಯಲ್ಲ ಆ್ಯಕ್ಟ್ ನಡಿನಲ್ಲಿ, ಇಲ್ಲಿ ಒಂದು ಜುಡಿಷಿಯರಿ ಸಿಸ್ಟಮ್ ಐಡೆಂಟಿಫೈ ಮಾಡಬೇಕು, ಜಡ್ಜ್ಗಳು ಐಡೆಂಟಿಫೈ ಮಾಡಬೇಕು. ಅವರು ಪರ್ಟಿಕ್ಯುಲರ್ಲಿ ಇವಾಗ ಯಾವುದೇ ರೀತಿಯಾದಂತಹ ರಿಸ್ಕನ್ನು ಮಾಡ್ತಾ ಇಲ್ಲ ಅಥವಾ ಟ್ರಯಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಐಡೆಂಟಿಫೈ ಮಾಡಬೇಕು, ಅಕ್ಯೂಸ್ಡ್ ಆಗಿರ್ತಕ್ಕಂಥ ಪರ್ಸನ್ ಅಥವಾ ಯಾರ ಮೇಲೆ ಚಾರ್ಜಸನ್ನು ಹಾಕಿರ್ತಾರಲ್ಲ ಅವರು ನಿಜವಾಗ್ಲೂ ಮಾಡಿಲ್ಲ ಅಂತ ಏನಾದರೂ ಅನಿಸ್ದಾಗ ಮಾತ್ರ ಅವ್ರಿಗೆ ಬೇಲನ್ನು ಕೊಡಲಾಗುತ್ತೆ ಅಂತ. ಬೇಲ್ ಪ್ರೊವಿಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲೂ ಸಹ 2 ಜಡ್ಜ್ಮೆಂಟ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಬೇಲನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿನೋ ಅಲ್ವೋ ಅಂತ. PMLA ಆ್ಯಕ್ಟ್ ನಡಿನಲ್ಲಿ ಸೆಕ್ಷನ್ 45 ನಡಿನಲ್ಲಿ ಬೇಲ್ ಕೊಡ್ತಾರೆ ಅಂತ ನಾವೇನು ನೋಡಿದ್ವಲ್ಲ. ಸೊ ಬೇಲ್ ಕೊಡುವಾಗ ಇಲ್ಲಿ ಜಾಸ್ತಿ ಪೊಲಿಟಿಕಲ್ ಅಜೆಂಡಾ ಇದೆ ಅಂತ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ನ ಆಧಾರದ ಮೇಲೆ ನಾವು ಅವ್ರಿಗೆ ಬೇಲನ್ನು ಕೊಡ್ತಾ ಇದ್ದೀವಿ ಅಂತ. ಸೊ ಈ ಒಂದು ಆಧಾರದ ಮೇಲೆ 2 ಜಡ್ಜ್ಮೆಂಟನ್ನು ನೋಡೋದಾದರೆ, ನಿಕೇಶ್ ತಾರಾಚಂದ್ ಶಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018 ಒಂದು ಕೇಸ್ ಏನು ಹೇಳುತ್ತೆ, ಆರ್ಟಿಕಲ್ 14 ಹಾಗೂ ಆರ್ಟಿಕಲ್ 21 ಪ್ರೊವಿಷನ್ಸನ್ನು ಇದು ವಯೋಲೇಷನ್ ಮಾಡುತ್ತೆ. ಸೊ ಅನ್ನೆಸೆಸರಿ ಪೊಲಿಟಿಕಲ್ ಅಜೆಂಡಾವನ್ನು ಇಟ್ಕೊಂಡು ನಾವು ಬೇಲನ್ನು ಪ್ರೊವೈಡ್ ಮಾಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನುವಂಥದ್ದಾಗಿ ಹೇಳುತ್ತೆ. ಅಂದರೆ ಜನರಲಿ ಈ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ನಾವು ನೋಡೋದಾದರೆ, ಅಪಾರ್ಟ್ ಫ್ರಮ್ ದಟ್ AM ಕಾನ್ವಿಲ್ಕರ್ ವಿಜಯ್ ಮಂಡಲಾಲ್ ಚೌಧರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2022 ನಡಿನಲ್ಲೂ ಸಹ
ಇಲ್ಲಿರುವಂತಹ ಚೇಂಜಸ್ಗೆ ಸಂಬಂಧಪಟ್ಟಂತೆ ಎತ್ತಿ ಹಿಡಿಯುತ್ತೆ. ಅಂದರೆ ಬೇಲ್ ರಿಲೇಟೆಡ್ ಇರುವಂತೆ ಕೊಡಬಾರ್ದು ಅನ್ನುವಂಥ ಆಬ್ಜೆಕ್ಟಿವನ್ನು ಹೇಳುತ್ತೆ. ಯಾಕೆಂದರೆ ಇಲ್ಲಿ ಪೊಲಿಟಿಕಲ್ ಅಜೆಂಡಾಸ್ಗಳು ಹೆಚ್ಚಾಗಿದೆ. ಸೊ ಮನಿ ಲಾಂಡರಿಂಗ್ ಅಂತಂದರೆ, ಅಥವಾ ಈಗ ಜನರಲಿ ನಾವೇನು ಹೇಳ್ಬೋದು, ಬ್ಲ್ಯಾಕ್ ಮನಿ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಮ್ಮ ಒಂದು ಆರ್ಥಿಕತೆಗೆ ಸಾಕಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ, ಸೊ ಅದರಲ್ಲೂ ಪ್ರೆಸೆಂಟ್ ಕಂಡೀಷನಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ಗಳು ಸಹ ಇರ್ತವೆ. ಸೊ ಆ ಆಧಾರದ ಮೇಲೆ ನಾವು ಬೇಲನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸೊ ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ ಈ ಸುಪ್ರೀಂ ಕೋರ್ಟ್ ಕೇಸಸ್ಗಳು ಏನು ಹೇಳ್ತವೆ ಅಂತಂದರೆ, ಇಲ್ಲಿ ನಾವು ರಿಕಗ್ನೈಸೇಷನ್ ಮಾಡಿರೋ ಪ್ರಕಾರ, ಅಂದರೆ ಇದರ ಸಪೋರ್ಟ್ ಮಾಡುವಂತಹ ಕೇಸಸನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಸ್ನಲ್ ಲಿಬರ್ಟಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನ ಇದು ಕ್ರಿಯೇಟ್ ಮಾಡ್ತಾ ಇದೆ. ಅಥವಾ ಈಗ ಇಂಡಿವಿಜುವಲ್ ಪರ್ಸನ್ ಇವಾಗ ಬೇಲ್ ಬೇಕು ಅಂತ ಕೇಳಿರೋದು ಅವರ ಒಂದು ಹಕ್ಕಲ್ವಾ. ಸೊ ಬೇಲನ್ನು ಪ್ರೊವೈಡ್ ಮಾಡೋದು ಸಹ ವ್ಯಕ್ತಿಗತವಾಗಿರ್ತಕ್ಕಂತಹ ರೈಟ್ಸನ್ನು ಆರ್ಟಿಕಲ್ 21 ಇದು ವೈಲೇಷನ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ನಾವಿಲ್ಲಿ ಕಾಣಬಹುದು. ಇನ್ ಜನರಲಿ ಈ ಆರ್ಟಿಕಲ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಕ್ಲಿಯರ್ ಆಯ್ತಲ್ಲ. ಸೊ ಇದರಿಂದ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಅಬ್ಸರ್ವೇಷನ್ಸನ್ನು ಮಾಡಬಹುದು. ಸೊ ಡ್ರಗ್ ರಿಲೇಟೆಡ್ ಇರುವಂಥ ಇಶ್ಯೂಸ್ಗಳಿರ್ತವೆ, ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಇರುತ್ತೆ, ಅಥವಾ ಒಂದು ದೇಶವನ್ನು ಸರ್ವನಾಶ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ನ ಮುಖಾಂತರನೂ ಸಹ ಮನಿ ಲಾಂಡರಿಂಗ್ ಆಗ್ತಾ ಇದ್ದಾವೆ ಅಂತ ಕಾಣ್ಬೋದು. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನ್ಯಾಯಸಮ್ಮತವಾಗದೇ ಇರತಕ್ಕಂತಹ ಮನಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಮ್ಮ ದೇಶದ ಒಂದು ಆರ್ಥಿಕತೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಆ್ಯಕ್ಟನ್ನು ಕಾಣ್ತಾ ಇದ್ದೀವಿ ಅಂತ. ಗ್ಲೋಬಲ್ ಲೆವೆಲಲ್ಲಿರುವಂತಹ ಕೆಲವೊಂದಿಷ್ಟು ಕನ್ವೆನ್ಷನ್ಸ್ಗಳ ಸಪೋರ್ಟನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಾವು ಲಾನ ಕ್ರಿಯೇಟ್ ಮಾಡೀವಿ. ಯಾವ್ಯಾವ ಗ್ಲೋಬಲ್ ಲೆವೆಲಲ್ಲಿರುವಂತಹ ಕನ್ವೆನ್ಷನ್ಸ್ಗಳಿದ್ದಾವೆ ಅಂತ ಗಮನ ಹರಿಸೋದಾದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಕಮಿಟ್ಮೆಂಟ್ ವಿಯೆನ್ನಾ ಕನ್ವೆನ್ಷನ್ ಆಧಾರದ ಮೇಲೆ. ಅಪಾರ್ಟ್ ಫ್ರಮ್ ದಟ್, ಇವಾಗ ಯುನೈಟೆಡ್ ನೇಷನ್ಸ್ನ ಒಂದು ಕನ್ವೆನ್ಷನ್, ಸೊ ಇಲಿಸಿಟ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ ಡ್ರಗ್ಸ್ ಅನ್ನುವಂಥದ್ದನ್ನು ಕಾಣ್ಬೋದು. ಸೈಕೋಟ್ರಾಫಿಕ್ ಸಬ್ಸ್ಟೆನ್ಸಸ್ 1988, ಇವಾಗ ಆಲ್ರೆಡಿ ನಾವು ನ್ಯೂಸಲ್ಲಿ ನೋಡಿದ್ವಿ. ಅದು ಅಪಾರ್ಟ್ ಫ್ರಮ್ ದಟ್, ಇವಾಗ ಬೇಸಲ್ ಸ್ಟೇಟ್ಮೆಂಟ್ ಪ್ರಿನ್ಸಿಪಲ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ಬೇಸಲ್, ಓಕೆ. ಈ ಒಂದು ಬೇಸಲ್ ಸ್ಟೇಟ್ಮೆಂಟ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಮನಿ ರಿಲೇಟೆಡ್ ಇರುವಂತಹ ಎಥಿಕಲ್ ಆಬ್ಲಿಗೇಷನ್ಸನ್ನು ಕಾಣ್ಬೋದು. ಸೊ ಬೇಸಲ್ ಸ್ಟೇಟ್ಮೆಂಟ್ ಆಫ್ ಪ್ರಿನ್ಸಿಪಲ್ಸ್ ನಡಿನಲ್ಲಿ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಥಿಕಲ್ ಪ್ರಿನ್ಸಿಪಲ್ಸ್ಗಳನ್ನು ಕಾಣ್ತೀವಿ. ಸೊ ಎಷ್ಟರ ಮಟ್ಟಿಗೆ ರೆಗ್ಯುಲೇಷನ್ಸ್ಗಳನ್ನು ಮಾಡಬೇಕು, ಎಷ್ಟರ ಮಟ್ಟಿಗೆ ಅವರು ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡಬೇಕು. ಸೊ ಎಲ್ಲ ಒಂದು ಎಥಿಕ್ಸ್ ಆಧಾರದ ಮೇಲೆ ನಾವಿಲ್ಲಿ ಕನ್ಸಿಡರೇಷನನ್ನು ಮಾಡ್ತಾಯಿದ್ವಿ. ಗ್ಲೋಬಲ್ ನಾರ್ಮ್ಸ್ ಅದರ ಆಧಾರದ ಮೇಲೂ ಸಹ ನಾವು ಪ್ರೊವಿಷನ್ಸ್ಗಳನ್ನು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. 40 ರೆಕಮೆಂಡೇಷನ್ಸ್ ಆಫ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಆನ್ ಮನಿ ಲಾಂಡರಿಂಗ್ ಆ್ಯಕ್ಟ್. ಸೊ ಇದ್ರ ಬಗ್ಗೆಯೂ ಸಹ ನಾವಿಲ್ಲಿ ಗಮನ ಹರಿಸಿರುವಂಥದ್ದು. ಪೊಲಿಟಿಕಲ್ ಡಿಕ್ಲರೇಷನ್ ಆ್ಯಂಡ್ ಗ್ಲೋಬಲ್ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಅಡಾಪ್ಟೆಡ್ ಬೈ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇನ್ 1990 ಅನ್ನುವಂಥದ್ದಾಗಿಯೂ ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿರುವಂತಹ ಪ್ರೊವಿಷನನ್ನು ಸಪೋರ್ಟ್ ನಾವು ತೊಗೊಂಡಿದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಈ ಒಂದು ಆ್ಯಕ್ಟ್ನ ಮುಖಾಂತರ ನಾವು ಮನಿ ಲಾಂಡರಿಂಗ್ ರಿಲೇಟೆಡ್ ಇರುವಂತಹ ಇಶ್ಯೂಸ್ಗಳನ್ನು ರಿಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ರಿಲೇಟೆಡ್ ಇರುವಂಥ ಮ್ಯಾಟರ್ಸ್ಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಇದರಲ್ಲಿ RBIನೂ ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ಯಾವ್ಯಾವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಕಂಪನೀಸ್ಗಳು. ಸೊ ಇವುಗಳಿಗೂ ಸಂಬಂಧಪಟ್ಟಂತೆಯೂ ಸಹ ನಾವು ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡ್ಬೋದು. ಸೊ ಎಲ್ಲರಿಗೂ ಸಹ ಇದು ಅಪ್ಲಿಕೇಬಲ್ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ. ಸೊ ಜನರಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಆ್ಯಕ್ಟ್ಗಳನ್ನು ನಾವು ಗಮನ ಹರಿಸಲೇಬೇಕಾಗುತ್ತೆ. ಸೊ ಇಲ್ಲಿ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದರ್ ಕಂಟೆಕ್ಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದಂತಂದರೆ, ಹೇಗಾಗುತ್ತೆ, ಇಲ್ಲಿ 3 ಸ್ಟೆಪ್ಸ್ ಅಂತ ನಾವು ರಿಕಗ್ನೈಸೇಷನ್ ಮಾಡಬಹುದು. ಸೊ 3 ಸ್ಟೆಪ್ನ ಆಧಾರದ ಮೇಲೆ ಮನಿ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರ್ತವೆ ಅಂತ. ನಮ್ಮ ಹತ್ರ ಇವಾಗ ಇಲ್ಲೀಗಲ್ ಮನಿ ಇದೆ, ಇಲ್ಲೆಜಿಟಿಮೇಟ್ ಮನಿ ಇದೆ ಅಂತಲೇ ಕನ್ಸಿಡರ್ ಮಾಡ್ಬೋದು. ಟ್ಯಾಕ್ಸನ್ನು ನಾವಿವತ್ತು ಭರಿಸಿಲ್ಲ, ಹಾಗೂ ಹೇಗೋ ಸರ್ಕಾರದ ಒಂದು ಯೋಜನೆ ನಡಿನಲ್ಲಿರ್ಬೋದು, ಅಥವಾ ಸರ್ಕಾರದ ಒಂದು ಕಣ್ಣು ತಪ್ಪಿಸಿ ಇವತ್ತು ಮನಿಯನ್ನು ನಾವು ಸ್ಟಾಕ್ ಮಾಡಿದ್ದೀವಿ. ಸೊ ನಮ್ಮಲ್ಲಿರ್ತಕ್ಕಂಥ ಪ್ರಾಪರ್ಟೀಸನ್ನು ಸೇಲ್ ಮಾಡೋದಾಗಲಿ ಸರ್ಕಾರದ ಮುಂದೆ ನಾವು ತೋರಿಸೇ ಇಲ್ಲ. ಸೊ ಈ ಒಂದು ಆಧಾರದ ಮೇಲೆ ನಮ್ಮಲ್ಲಿರುವಂತಹ ಒಂದು ಮನಿಯನ್ನು ನಾವು ಈ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ನಡಿಯಲ್ಲಿ ಹೇಗೆ ತರಲಿಕ್ಕೆ ಸಾಧ್ಯತೆ ಇದೆ. ಮನಿ ಲಾಂಡರಿಂಗ್ ಅಂತಲೇ ಈ ಒಂದು ಪ್ರೊಸೆಸ್ ನಡಿನಲ್ಲಿ ನೋಡೋದಾದರೆ ಫಸ್ಟು ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಆ ಒಂದು ಮನಿ ಏನಿರುತ್ತಲ್ಲ, ಇಲ್ಲಿಗಲ್ ಮನಿ ಇವಾಗ ಫಸ್ಟ್ ಟೈಮ್ ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ಎಂಟರ್ ಆಗುತ್ತೆ. ಫಾರಿನ್ ಎಂಟಿಟೀಸ್ಗಳೊಂದಿಗೆ ನಾವು ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಆ ಪರ್ಸನ್ ಏನು ಮಾಡ್ಬೋದು, ಅದನ್ನು ಬೇರೆ ಒಂದು ಫಿಸಿಕಲ್ ಫಾರ್ಮ್ ಆಗಿ ಕನ್ವರ್ಷನ್ಸನ್ನು ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಫಸ್ಟ್ ಟೈಮ್ ಎಂಟರ್ ಆಗುತ್ತಲ್ಲ, ಸೊ ಆ ಒಂದು ಸಂದರ್ಭದಲ್ಲಿ ಪ್ಲೇಸ್ಮೆಂಟ್ ಅಂತಲೇ ನಾವು ಐಡೆಂಟಿಫಿಕೇಷನನ್ನು ಮಾಡ್ಬೋದು. ಸೊ ಲೇಯರಿಂಗ್ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾರೆ. ಸೊ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಎಲ್ಲಿಂದ ಮನಿ ಒರಿಜಿನೇಟ್ ಆಗಿದೆ ಅಂತ ನಮ್ಗೆ ಐಡೆಂಟಿಫಿಕೇಷನ್ಸನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ 2 to 3 ಮೆಂಬರ್ಸ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ಕಾಣ್ಬೋದು. ಸೊ ಆ ಒಂದು ಮನಿಯಿಂದ ಫಿಸಿಕಲ್ ಫಾರ್ಮಿಗೆ ಅಥವಾ ಏನಾದರೂ ಪರ್ಚೇಸ್ ಮಾಡೋದ್ರ ಮುಖಾಂತರ ಮತ್ತು ಅದನ್ನು ಸೆಲ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಆಗುತ್ತೆ. ನಮಗೆ ಗೊತ್ತೇ ಆಗೋದಿಲ್ಲ ಯಾವುದು ಒಂದು ರಿಸೋರ್ಸ್ ಇದೆ, ಅದನ್ನು ಟ್ರೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿಯಾದಂಥ ಸ್ಥಿತಿಗತಿಗಳು ಕ್ರಿಯೇಟ್ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಕಂಪ್ಲೀಟಾಗಿ
ಫೈನಲ್ ಮನಿ ಏನಿರುತ್ತಲ್ಲ ಅದು ವಾಪಸ್ ಯಾವ ವ್ಯಕ್ತಿ ಅದನ್ನು ಕೊಟ್ಟಿರ್ತಾನಲ್ಲ ಅವನಿಗೆ ರಿಟರ್ನ್ ಬರೋ ಥರ ಇಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದರಿಂದ ಅವನ್ನ ನಾರ್ಮಲ್ ಆಗಿ ನಮ್ಮ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ನಡಿಯಲ್ಲಿ ಮನಿಯನ್ನು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಈಗ ಅದನ್ನು ತೋರಿಸ್ಕೊಳೋದು ಹೆಂಗಿರುತ್ತೆ ಅಂದರೆ ಲೆಜಿಟಿಮೇಟ್ ಮನಿ ಅಂತಲೇ ತೋರಿಸ್ಕೊತಾರೆ. ಸೊ ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಇಲ್ಲಿಜಿಟಿಮೇಟ್ ಮನಿ ಇರೋದನ್ನ ಲೆಜಿಟಿಮೇಟ್ ಆಗಿ ಕನ್ವರ್ಷನ್ ಮಾಡಲಿಕ್ಕೆ 3 ರೀತಿಯಾದಂಥ ಸ್ಟೆಪ್ಸ್ ಇದಾವೆ ಅಂತಲೇ. ಪ್ಲೇಸ್ಮೆಂಟ್ ಮಾಡ್ತಾರೆ, ಲೇರಿಂಗ್ ಮಾಡ್ತಾರೆ ಮತ್ತು ಇಂಟಿಗ್ರೇಷನನ್ನು ಮಾಡ್ತಾರೆ. ಸೊ ಇದರಿಂದ ನಮಗೆ ಕಷ್ಟ ಆಗುತ್ತೆ, ಮ್ಯಾನೇಜಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಕ್ಲೀನ್ ಮನಿ ಎಷ್ಟರ ಮಟ್ಟಿಗಿದೆ ನಮ್ಮ ಒಂದು ಬ್ಯಾಂಕಿಂಗ್ ಸಿಸ್ಟಮಲ್ಲೂ ಸಹ ಸಾಕಷ್ಟು ಹರ್ಡಲ್ಸ್ಗಳನ್ನು ಇದು ಕ್ರಿಯೇಟ್ ಮಾಡುತ್ತೆ. RBI ರಿಕಗ್ನೈಸೇಷನ್ ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಏನಾಗುತ್ತೆ ಅಂದರೆ ಮನಿ ತನ್ನ ಒಂದು ವ್ಯಾಲ್ಯೂವನ್ನು ಕಂಪ್ಲೀಟ್ ಆಗಿ ಕಳೆದುಕೊಳ್ಳುತ್ತೆ. ಸೊ ಇದರಿಂದಾಗಿ ನಮ್ಮ ಒಂದು ಆರ್ಥಿಕತೆಗೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲಿ ಸ್ಟೆಬಿಲಿಟಿಯೂ ಸಹ ಕಳೆದುಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥ ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಬೋದು. ಜನರಲಿ ಇಷ್ಟು ಪಾಯಿಂಟನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ಸೋಲಾರ್ ಸರ್ಜ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 3 ನಡಿನಲ್ಲಿ ಎಕನಾಮಿ ಸೆಕ್ಷನ್ ಹಾಗೂ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲೂ ಸಹ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಏನಿದೆ ಆರ್ಟಿಕಲ್ ನಡಿನಲ್ಲಿ ಸೋಲಾರ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತಹ ಬೆಳವಣಿಗೆಯನ್ನು ನಾವು ಕಾಣಬೇಕಾಗಿದೆ. ಸೊ ಯಾಕೆ ಕಾಣಬೇಕಾಗಿದ್ರೆ ಇದರ ಒಂದು ಇಂಪಾರ್ಟೆನ್ಸನ್ನು ನಾವಿಲ್ಲಿ ಕಾಣುವಂಥದ್ದು. ಸೊ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಎಂಫಸಿಸ್ ಮಾಡ್ತಾ ಇದೆ ಅಥವಾ ಯಾವ ರೀತಿಯಾಗಿ ಪಾಲಿಸಿ ನಡಿನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ 2019 ಈ ಒಂದು ಸೋಲಾರ್ ಇಂಡಸ್ಟ್ರೀಸ್ಗಳ ಒಂದು ಡೆವಲಪ್ಮೆಂಟ್ಗೋಸ್ಕರ ಮ್ಯಾನುಫ್ಯಾಕ್ಚರರ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾಡೆಲ್ಸ್ಗಳನ್ನು ಅಪ್ರೂವಲ್ ಮಾಡುವಂಥದ್ದಾಗಲಿ ತಯಾರಿಕೆ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಏನು ತಯಾರಿಕೆ ಅಂತ ಕೇಳ್ಬೋದು ನೀವು, ಸೋಲಾರ್ ಫೋಟೋ ವೋಲ್ಟಿಕ್ ಮಾಡೆಲ್ಸ್ಗಳನ್ನು ತಯಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಕಂಪಲ್ಸರಿ ರಿಜಿಸ್ಟ್ರೇಷನನ್ನು, ಅಂದರೆ ಇವಾಗ ನ್ಯಾಷನಲ್ ಲೆವೆಲಲ್ಲಿ ಒಂದು ರಿಕಗ್ನೈಸೇಷನ್ ಸಿಕ್ಕಂಗಾಗುತ್ತೆ ಅಲ್ವಾ. 2019 ಈ ಒಂದು ಆರ್ಡರ್ ನಡಿನಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಎಷ್ಟು ಮಟ್ಟಿಗೆ ನಾವು ತಯಾರಿಕೆಯನ್ನು ಮಾಡಬೇಕು, ಸರ್ಕಾರನೂ ಸಹ ತಯಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಸವಲತ್ತನ್ನು ಒದಗಿಸ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ನ್ಯಾಷನಲ್ ಲೆವೆಲಲ್ಲಿರುವಂತಹ ಸೋಲಾರ್ ಎನರ್ಜಿ ಇನ್ಸ್ಟಿಟ್ಯೂಟು ಸಹ ರಿಕಗ್ನೈಸೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ, ಒಂದು ಅಪ್ರೂವಲನ್ನು ಸಹ ಇಲ್ಲಿ ಕೊಡ್ತಾ ಇದೆ. ಸೊ ಕಂಪನಿಗಳು ಇವತ್ತು ಲೆಜಿಟಿಮೇಟ್ನ ಆಧಾರದ ಮೇಲೆ ನ್ಯಾಯಸಮ್ಮತವಾಗಿ ಏನು ಮಾಡಬಹುದು, ಮ್ಯಾನುಫ್ಯಾಕ್ಚರ್ನ ಮಾಡ್ಬೋದು, ಸೋಲಾರ್ ಪ್ಯಾನಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಸರ್ಕಾರದ ಒಂದು ಕಂಟ್ರೋಲಲ್ಲೇ ಇರುತ್ತೆ ಅನ್ನೋದನ್ನು ಕಾಣ್ಬೋದು. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಕ್ವಾಲಿಟಿ ವೈಸ್ ಆಗಿರುವಂತಹ ಅಥವಾ ಉತ್ತಮ ಗುಣಮಟ್ಟದ ಈ ಒಂದು ಪ್ಯಾನಲ್ಸ್ಗಳನ್ನು ಭಾರತದಲ್ಲೇ ಯೂಸ್ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು. ಅಂದರೆ ನಾವು ಬೇರೆ ದೇಶದಿಂದ ಏನು ಆಮದು ಮಾಡ್ಕೋತಾ ಇದ್ದೀವಲ್ಲ, ಸೊ ಅದು ಕಡಿಮೆ ಆಗುತ್ತೆ. ಸೊ ಬೇಸಿಕಲಿ ಈ ಒಂದು ಆರ್ಡರ್ನ ಕಂಡೀಷನ್ ಏನಂತಂದರೆ ನಾವು ಬೇರೆ ದೇಶದ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಲ್ಲ, ಆ ಒಂದು ಇಂಪೋರ್ಟನ್ನು ಕಡಿಮೆ ಮಾಡಬೇಕಾಗಿದೆ ಅಂತ. ಇದರೊಂದಿಗೆ ಸರ್ಕಾರನೂ ಸಹ PM ಸೋಲಾರ್ ರೂಫ್ ಟಾಪ್ ಸ್ಕೀಮನ್ನು ಇವತ್ತು ಅನೌನ್ಸ್ ಮಾಡಿರುವಂಥದ್ದು. ಈ ಒಂದು ಯೋಜನೆಗೆ ಬೇಕಾಗುವಂಥ ಸಪೋರ್ಟನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಈ ಒಂದು ಸೋಲಾರ್ಗೆ ಸಂಬಂಧಪಟ್ಟಂತಹ ಸಪೋರ್ಟನ್ನು ಅಥವಾ ಬೇರೆ ಬೇರೆ ಕಂಟ್ರೀಸ್ಗಳಿಗೆ ರಫ್ತು ಮಾಡ್ತಾ ಇರುವಂತಹ ದೇಶ ಅಂತಂದರೆ ಚೈನಾನೇ ಹೇಳ್ಬೋದು. ಚೈನಾ ಇವಾಗ 80% ಗ್ಲೋಬಲ್ ಸಪ್ಲೈಯನ್ನು ಕಂಟ್ರೋಲ್ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಚೈನಾದೊಂದಿಗೂ ಸಹ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸನ್ನು ಹೊಂದಿದ್ದೀವಿ. ಆಲ್ರೆಡಿ ಇವಾಗ ನಾವು ಅವರೊಂದಿಗೆ ಹೊಂದಿರುವಂಥ ಒಂದು ಟ್ರೇಡ್ ಡೆಫಿಸಿಟನ್ನು ಹೆಚ್ಚು ಕಾಣ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಹಾಗಾಗಿ ಭಾರತದ ಒಂದು ಎಂಬಿಷಿಯಸ್ ಟಾರ್ಗೆಟ್ ಏನಿದೆ, ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥ ಒಂದು ಬೇಸಿಕ್ ಟಾರ್ಗೆಟನ್ನು ಭಾರತ ಎಷ್ಟು ಮಟ್ಟಿಗೆ ಹಾಕ್ಕೊಂಡಿದೆ, ಇದು ಇಂಪಾರ್ಟೆಂಟ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. 2030 ಒಳಗಾಗಿ ನಾವು ನಾನ್ ರಿನ್ಯೂಬಲ್ ರಿಸೋರ್ಸ್ನಿಂದ ಮಾಡ್ತಾ ಇರುವಂಥ ಒಂದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದ್ರ ಮುಖಾಂತರ ರಿನ್ಯೂಬಲ್ ಎನರ್ಜಿ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ಮಾಡಬೇಕು. 500 ಗಿಗಾವ್ಯಾಟ್ ಅಷ್ಟು ರಿನ್ಯೂಬಲ್ ಎನರ್ಜಿಯ ಮುಖಾಂತರ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಇರುವಂಥ ಡಿಪೆಂಡೆನ್ಸಿಯನ್ನು ನಾವು ಇಲ್ಲಿ ಕಡಿಮೆ ಮಾಡಬೇಕು. ಸೊ ನಾನ್ ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಡಿಪೆಂಡೆನ್ಸಿಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ 500 ಗಿಗಾವ್ಯಾಟನ್ನು ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಸೊ ಇದರ ಆಧಾರದ ಮೇಲೆ ಪರ್ ಇಯರ್ ಬೇಸಿಸ್ ಮೇಲೆ ಟಿಲ್ 2030 ನಾವು ಎಷ್ಟು ಮಟ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಪರ್ ಇಯರ್ ಬೇಸಿಸ್ ಮೇಲೆ ಅಟ್ಲೀಸ್ಟ್ 40 ಗಿಗಾವ್ಯಾಟ್ ಅಷ್ಟು ಪರ್ ಇಯರ್ ಬೇಸಿಸ್ ಮೇಲೆ ನಾವು ಪ್ರೊಡ್ಯೂಸ್ ಮಾಡಬೇಕು. ಸೊ ಲೀಸ್ಟ್ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆದರೆ ಕೋವಿಡ್ನ ಒಂದು ಕಂಡೀಷನ್ನ ಮುಖಾಂತರ 2023 ಅಥವಾ 2022 ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನ್ ತುಂಬ ಕಡಿಮೆ ಆಗಿದೆ. ಸೊ ಸರಿಸುಮಾರು 13 ಗಿಗಾವ್ಯಾಟ್ ಅಷ್ಟು ಆಗಿದೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಗೌರ್ಮೆಂಟು ಸಹ ಒಂದು ಕ್ಲೇಮನ್ನು ಮಾಡ್ತಾ ಇದೆ. ಸೊ ಆನ್ ಆ್ಯಂಡ್ ಎವರೇಜ್ ನಾವು 25 to 40 ಗಿಗಾವ್ಯಾಟ್ ಅಷ್ಟು ಮಾಡ್ತಾ ಹೋದರೆ ಇದನ್ನು ಟ್ರ್ಯಾಕಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಸರ್ಕಾರದ ಒಂದು ಕ್ಲೇಮನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಆದರೆ 40 ಗಿಗಾವ್ಯಾಟ್ ಅಷ್ಟು ಮಾಡಿದರೆ ಮಾತ್ರ ಇಯರ್ಲಿ ಬೇಸಿಸ್ ಮೇಲೆ ನಾವು 500 ಗಿಗಾವ್ಯಾಟ್ ಅಷ್ಟು ನಿಯರ್ಲಿ ರೀಚ್ ಆಗ್ಬೋದು ಅಂತ. ಸೊ ಹಾಗಾಗಿ ಇಲ್ಲಿ ಸೋಲಾರ್ ಇನ್ಸ್ಟಾಲೇಷನ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳನ್ನು ನಾವು ರಿಸಾಲ್ವ್ ಮಾಡೋದು ಇಂಪಾರ್ಟೆಂಟ್.
ಇವಾಗ ರೂಫ್ ಟಾಪ್ ಸ್ಕೀಮನ್ನು ಸಹ ಜಾರಿಗೆ ತಂದಿದ್ದಾರೆ. ಇದರೊಂದಿಗೆ ಈ ಒಂದು ಸೋಲಾರ್ ಫೋಟೋ ವೋಲ್ಟಿಕ್ ಮಾಡ್ಯೂಲ್ಸ್ಗಳನ್ನು ತರೋದ್ರ ಮುಖಾಂತರ ನಮ್ಮ ದೇಶದಲ್ಲೇ ಇವತ್ತು ಉತ್ಪಾದನೆಯನ್ನು ಮಾಡೋದ್ರ ಮುಖಾಂತರ ಚೈನೀಸ್ ಪ್ಯಾನಲ್ಸ್ಗಳು ತುಂಬ ಚೀಪ್ ಆಗಿದ್ದಾವೆ, ಗ್ಲೋಬಲ್ ಲೆವೆಲಲ್ಲಿ ತುಂಬ ಸಪ್ಲೈನ ಮಾಡ್ತಾ ಇದ್ದಾವೆ. ಸೊ ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತಹ ಯೂನಿಟ್ಸ್ಗಳೇ ಕಡಿಮೆ ಇತ್ತಂತ ಅಂದ್ಕೊಳ್ಳಿ. ಸೊ ಈ ಸಂದರ್ಭದಲ್ಲಿ ಪ್ರೊಡಕ್ಷನ್ ಕಡಿಮೆ ಇರುತ್ತೆ, ಅಂದರೆ ತಯಾರಿಕೆ ಮಾಡುವಂತಹ ನಂಬರೇ ಕಡಿಮೆ ಇರುತ್ತೆ ಅಂತಂದರೆ ಸಪ್ಲೈ ಕಡಿಮೆ ಇದೆ ಅಂತಲೇ ಅರ್ಥ ಅಲ್ವಾ. ಸೊ ಕಡಿಮೆ ಇದ್ದಾವೆ ಇವಾಗ ಅಂತಂದರೆ ಅದರ ಬೆಲೆಗಳು ಸಹ ಜಾಸ್ತಿ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ನಮ್ಮ ದೇಶದಲ್ಲಿ ತಯಾರಾಗಿರುವಂತಹ ಈ ಒಂದು ಸೋಲಾರ್ ಫೋಟೋ ವೋಲ್ಟಿಕ್ ಶೀಟ್ಸ್ಗಳನ್ನು ಪರ್ಚೇಸ್ ಮಾಡೋದ್ರ ಬದಲಾಗಿ ಚೈನಾದಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂದರೆ ಜಾಸ್ತಿ ಜನ ಇಂಪೋರ್ಟ್ ಮಾಡ್ಕೋತಾರೆ. ಹಾಗಾಗಿ ಇವಾಗ ತಯಾರಿಕೆ ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ, ಅದರಲ್ಲೂ ಸರ್ಕಾರದ ಅಡಿನಲ್ಲಿ ಮಾಡೋದ್ರಿಂದನೂ ಸಹ ಜನರು ಅದನ್ನು ಹೆಚ್ಚು ಪರ್ಚೇಸ್ ಮಾಡ್ಕೋತಾರೆ. ಇಲ್ಲಿ ನಾವು ಒಂದು ಭಾರತ ರಿಕಗ್ನೈಸ್ ಮಾಡ್ಬೋದು ಅಂತಂದರೆ ಇವಾಗ 2030ನಲ್ಲಿ 500 ಗಿಗಾವ್ಯಾಟ್ ಅಷ್ಟು ರೆಡ್ಯೂಸ್ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಹಾಕಿದಾರಲ್ಲ, ಇದಕ್ಕೆ ಬೇಸಿಕ್ ಯಾರ್ಡ್ ಸ್ಟಿಕ್ ಅಂತಂದರೆ ನಾವು ಎಷ್ಟು ಮಟ್ಟಿಗೆ ಮೇಜರ್ ಮಾಡ್ಬೋದು ಅಂತಂದರೆ ಎಲ್ಲರಿಗೂ ಸಹ ಭಾರತೀಯರಿಗೆ ಇವಾಗ ಸೋಲಾರ್ ಪವರ್ ಅಫೋರ್ಡೆಬಲ್ ಇರುವಂತೆ ಮಾಡಬೇಕು. ಸೊ ಅದರಿಂದ ನಾವು ಅರ್ಥ ಮಾಡ್ಕೋಬೋದು ಎಸ್ ಭಾರತ ಇಷ್ಟರ ಮಟ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ. ಸೊ ಇದಕ್ಕೆ ಸಂಬಂಧಿಸಿದಂಥ ಒಂದು ಪ್ರೊಡಕ್ಷನ್ಗೆ ಸಂಬಂಧಿಸಿದಂತಹ ಇಶ್ಯೂಸ್ಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಕ್ವಾಲಿಟಿ ಲೆವೆಲಲ್ಲಿ ನಾವು ಇವತ್ತು ಪ್ರೊಡ್ಯೂಸ್ ಮಾಡಬೇಕು, ನಮಗೂ ಸಹ ಅವೈಲೇಬಲ್ ಇರುವಂತೆ ಮತ್ತು ಬೇರೆ ದೇಶಕ್ಕೂ ಸಹ ಇವಾಗ ಭಾರತ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ ಅಂತ ನಾವು ಈ ಆರ್ಟಿಕಲ್ನ ಮುಖಾಂತರ ಗಮನ ಹರಿಸ್ಬೋದು. ಸೊ ಇಷ್ಟು ಪಾಯಿಂಟನ್ನು ಜನರಲಿ ಈ ಒಂದು ಸೋಲಾರ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ಇಲ್ಲಿ ಜುಪಿಟರ್ಗೆ ಸಂಬಂಧಪಟ್ಟಂತಹ ಮೂನಲ್ಲಿ ನಾವು ಓಝೋನನ್ನು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಂತ. ಸೊ PRL ಅಹಮದಾಬಾದ್ ರಿಸರ್ಚರ್ನ ಒಂದು ಎವಿಡೆನ್ಸ್ನ ಆಧಾರದ ಮೇಲೆ ಓಝೋನ್ ಪ್ರೆಸೆಂಟ್ ಇದೆ ಅನ್ನೋದಾಗಿ ಕಾಣ್ತಾ ಇದ್ವಿ. ಸೊ ಈ ಒಂದು ಮೂನ್ ಯಾವುದಿದೆ ಅಂತಂದರೆ ಕ್ಯಾಲಿಸ್ಟೋ. ಈ ಕ್ಯಾಲಿಸ್ಟೋ ಇದರಲ್ಲಿ ಇರುವಂತಹ ಒಂದು ಸೆಲೆಸ್ಟಿಯಲ್ ಕೆಮಿಕಲ್ ಪ್ರೋಸೆಸ್ನ ಆಧಾರದ ಮೇಲೆ ನಾವು ಓಝೋನ್ ಐಡೆಂಟಿಫೈ ಆಗಿದೆ ಅನ್ನೋದನ್ನು ಪತ್ತೆ ಮಾಡ್ಬೋದು. ಸೊ ಏನು ಐಡೆಂಟಿಫಿಕೇಷನ್ ಆಗುತ್ತೆ, ಓಝೋನ್ ಇದೆ ಅಂತಂದರೆ O3 ಇದರ ಒಂದು ಫಾರ್ಮುಲಾ, ರೈಟ್. ಸೊ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇದೆ, ಲೈಫ್ ಸಸ್ಟೈನೇಬಲ್ ಆಗಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಕಂಡೀಷನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಜುಪಿಟರ್ಗೆ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಗೆಲಿಲಿಯೋ ಏನಿದಾರಲ್ಲ 1610ನಲ್ಲೇ ಇಲ್ಲಿರುವಂಥ ಒಂದು ಕಾಂಪೋಸಿಷನ್ ಹೈಡ್ರೋಜನ್, ಹೀಲಿಯಂ ಮತ್ತು ಟ್ರೇಸಸ್ ಆಫ್ ಅಮೋನಿಯಾ, ಮೀಥೇನ್ ಮತ್ತು ವಾಟರ್ ಇದೆ ಅಂತ ಐಡೆಂಟಿಫೈ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಮೋಸ್ಟ್ಲಿ ಆಗಿರ್ಬೋದು, ಅದರಲ್ಲಿ ಇರ್ಬೋದು ಅಂತ ಐಡೆಂಟಿಫಿಕೇಷನ್ನ ಈ ಒಂದು ಡ್ಯೂರೇಷನ್ ಅಡಿನಲ್ಲೇ ಐಡೆಂಟಿಫೈ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಇವಾಗಿರುವಂಥ ಒಂದು ರಿಸರ್ಚ್ನ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು ಕ್ಯಾಲಿಸ್ಟೋ ನಡಿನಲ್ಲಿ ಅವೈಲೇಬಲ್ ಇರತಕ್ಕಂಥ ಒಂದು ಓಝೋನನ್ನು ಆರ್ಟಿಕಲ್ ಮುಖಾಂತರ ನಾವು ಕಾಣ್ತಾ ಇದ್ದೀವಿ. ಇದರ ಒಂದು ಸಿಗ್ನಿಫಿಕೆನ್ಸ್ ಎಷ್ಟಿದೆ, ಒಂದು ಎನ್ವಿರಾನ್ಮೆಂಟನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ರಾಕಿ ಮಟೀರಿಯಲ್ಸ್ಗಳು ಅವೈಲೇಬಲ್ ಇರುವಂಥದ್ದನ್ನಾಗಲಿ, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು ಮತ್ತು ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳ ಒಂದು ಅವೈಲೇಬಿಲಿಟಿಯನ್ನು ಕಾಣ್ತಾ ಇದ್ದೀವಿ. ಸೊ ಇದರಿಂದಾಗಿ ನಾವು ಬೇಸಿಕಲಿ ಇದರ ಒಂದು ಕಾಂಪೋಸಿಷನ್ ಆಧಾರದ ಮೇಲೆ ಹೇಳ್ಬೋದು ಒಂದು ಪ್ಲಾನೆಟ್ ಮಾಡಬೇಕಾಗಿರತಕ್ಕಂಥ ಅಥವಾ ಕ್ರೇಟರಿಂಗ್ ಅಂತ ಏನು ಕರಿತೀವಿ, ಒಂದು ಸರ್ಫೇಸ್ ಅಥವಾ ಗ್ರೌಂಡನ್ನು ಏನು ಕ್ರಿಯೇಟ್ ಮಾಡ್ತಾ ಇದೆ, ಇವತ್ತು ಒಂದು ಪ್ಲಾನೆಟ್ ಆಗಲಿಕ್ಕೆ ಬೇಕಾಗುವಂಥ ಒಂದು ಫೀಚರ್ಸ್ಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಬಟ್ ಇಲ್ಲಿ ಲಾಂಗ್ ಟರ್ಮಲ್ಲಿ ಒಂದು ಸ್ಟೆಬಿಲಿಟಿನೂ ಸಹ ಸಸ್ಟೈನ್ ಆಗ್ತಾ ಇದೆ. ಸೊ ಬಟ್ ಹ್ಯಾಬಿಟೇಟ್ ಅನ್ನು ತೋರಿಸ್ಲಿಕ್ಕೆ ಅಂದರೆ ಜೀವಿಗಳು ವಾಸವಾಗಲಿಕ್ಕೆ ಬೇಕಾಗುವಂಥ ಒಂದು ವಾತಾವರಣವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಕ್ಯಾಲಿಸ್ಟೋಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ಸ್ಗಳು ನಮಗೆ ಬೇಕಾಗುತ್ತೆ. ಜನರಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ಕೊಳೋದಾದರೆ ಇದೊಂದು ಯೂನಿಕ್ ಆಗಿರ್ತಕ್ಕಂತಹ ವಾತಾವರಣವನ್ನು ಅಥವಾ ವೈಶಿಷ್ಟ್ಯವಾಗಿರ್ತಕ್ಕಂಥ ವಾತಾವರಣವನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಕ್ಯಾಲಿಸ್ಟೋನ ಒಂದು ಲಾರ್ಜೆಸ್ಟ್ ಮೂನ್ ಅಂತ ಅನಿಸ್ಕೊಳ್ಳುತ್ತೆ, ಸೆಟಲೈಟ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಇವಾಗ ಸೋಲಾರ್ ಸಿಸ್ಟಮ್ ನಡಿನಲ್ಲಿ ಥರ್ಡ್ ಲಾರ್ಜೆಸ್ಟ್ ಆಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಅಂದರೆ ಸೈಜ್ ವೈಸ್ ನಾವು ನೋಡೋದಾದರೆ ಸೋಲಾರ್ ಸಿಸ್ಟಮ್ ನಡಿನಲ್ಲಿ ಗ್ಯಾನಿಮೇಡ್ ಮತ್ತು ಟೈಟಾನನ್ನು ಹೊರತುಪಡಿಸಿ ಥರ್ಡ್ ಲಾರ್ಜೆಸ್ಟ್ ಮೂನ್ ಅಂತಲೇ ಅನಿಸ್ಕೊಳ್ಳುತ್ತೆ. ಸೊ ಈ ರೀತಿಯಾದಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಸಹ ಆರ್ಟಿಕಲ್ ಮುಖಾಂತರ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಸೈಜ್ನ ಮುಖಾಂತರ ನಾವು ಅದರಲ್ಲೂ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಕ್ರೇಟರಿಂಗ್ ಸಿಚುವೇಷನನ್ನು ಕಾಣ್ತಾ ಇದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಆಸ್ಟ್ರಾಯ್ಡ್, ಕಾಮೆಟ್ಗೆ ಸಂಬಂಧಿಸಿದಂತಹ ಏನೇನು ಫೀಚರ್ಸ್ಗಳಿರ್ತಾವಲ್ಲ ಆ ರೀತಿಯಾದಂಥ ಫೀಚರ್ಸ್ಗಳನ್ನು ಇದರಲ್ಲಿ ನಾವು ಕಾಣ್ತಾ ಇದ್ದೀವಿ ಅನ್ನೋದು, ಸಿಸ್ಮಿಕ್ ಆ್ಯಕ್ಟಿವಿಟೀಸ್ಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಸೊ ಇಲ್ಲಿ ಒಂದು ಸರ್ಫೇಸ್ ಅಥವಾ ಜಿಯೋಗ್ರಫಿಕಲಿ ಇನ್ಆ್ಯಕ್ಟಿವ್ ಇದ್ರೂ ಸಹ ಕ್ರೇಟರಿಂಗ್ ಕಂಡೀಷನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿರುವಂಥ ಕಾಂಪೋಸಿಷನ್ನ ಒಂದು ಐಡೆಂಟಿಫಿಕೇಷನ್ ಆಧಾರದ ಮೇಲೆ ನಾವು ಹೇಳ್ಬೋದು ಇದು ಅರ್ತ್ಲಿ ಪ್ಯಾರಲಲ್ ಅನ್ನುವಂಥ ಒಂದು ಟರ್ಮನ್ನು ಕೊಡ್ತಾ ಇದ್ದಾರೆ. ಸೊ ಅರ್ಥನ್ನು ಹೋಲಿಕೆ ಮಾಡ್ತಕ್ಕಂಥದ್ದು, ಈ ಫಾರ್ ಎಕ್ಸಾಂಪಲ್ ಅರ್ಥನ ಒಂದು ಓಝೋನ್ ಲೇಯರ್ ಎಷ್ಟು ಮಟ್ಟಿಗೆ ಸಹಕಾರಿಯಾಗುತ್ತೆ. ಇವಾಗ ಓಝೋನ್ ಒಂದು ಇಂಪಾರ್ಟೆನ್ಸ್ ನೋಡಿದರೆ ವಾತಾವರಣದಲ್ಲಿರುವಂತಹ ಓಝೋನ್ ನಮಗೆ ಇವಾಗ ಉಪಕಾರಿ ಆದರೆ ಭೂಮಿಯ ಮೇಲಿರ್ತಕ್ಕಂಥ ಓಝೋನ್ ಇವಾಗ ನಮಗೆ ಪರೋಪಕಾರಿ, ಅದು ಹಾರ್ಮ್ಫುಲ್ ಆಗಿರುತ್ತೆ ಅನ್ನೋದನ್ನು ಕಾಣ್ಬೋದು. ಸೊ ಭೂಮಿಯ ಮೇಲಿರುವಂಥ ಓಝೋನನ್ನು ನಾವು
ಪೊಲ್ಯೂಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಜನರಲಿ, ಇದು ನಿಮಗೆ ಗೊತ್ತಿರುತ್ತೆ. ವಾತಾವರಣದಲ್ಲಿರ್ತಕ್ಕಂತಹ ಓಝೋನ್ ನಮಗೆ ಯು ವಿ ರೇಡಿಯೇಷನಿಂದ ಪ್ರೊಟೆಕ್ಷನನ್ನು ಮಾಡ್ತಾ ಇದೆ. ಆ್ಯನಿಮಲ್ಸ್ ಮೇಲೆ ಹಾರ್ಮ್ಫುಲ್ ಎಫೆಕ್ಟನ್ನು ಯು ವಿ ರೇಡಿಯೇಷನ್ ಕ್ರಿಯೇಟ್ ಮಾಡೋದನ್ನು ಇಲ್ಲಿ ತಡೆಗಟ್ತಾ ಇದೆ ಅಂತ ಕಾಣ್ಬೋದು. ಈ ಒಂದು ಓಝೋನ್ ನಮಗೆ ಇಂಪಾರ್ಟೆಂಟ್ಲಿ ಬೇಕಾಗಿರುವಂತಹ ಬೇಸಿಕ್ ಎಲಿಮೆಂಟ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ರಿಸರ್ಚ್ಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ನಾವು ಗಮನ ಹರಿಸೋದಾದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಎಲೆಕ್ಷನ್ಸ್, ದ ಗುಡ್, ದ ಬ್ಯಾಡ್ ಆ್ಯಂಡ್ ದ ಅಗ್ಲಿ ಅನ್ನುವಂಥ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ಎಲೆಕ್ಷನ್ ಪ್ರೊಸೆಸ್ ನಡಿಯಲ್ಲಿ ಗುಡ್ ಇದೆನಾ ಬ್ಯಾಡ್ ಇದೆನಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ನ ಮುಖಾಂತರ ಆರ್ಟಿಕಲ್ ಸ್ಟಾರ್ಟ್ ಆಗ್ತಾ ಇದೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವ ಕಂಟೆಕ್ಸ್ನ ಆಧಾರದ ಮೇಲೆ ಬರ್ತಾ ಇದೆ ಆರ್ಟಿಕಲ್ ಅಂತಂದರೆ, ಪ್ರಧಾನಮಂತ್ರಿ ಮೋದಿಜಿ ಅವರು ಎಲೆಕ್ಷನ್ ಕ್ಯಾಂಪೇನ್ಗೆ ಸಂಬಂಧಪಟ್ಟಂತೆ ಅವರ ಒಂದು ಸ್ಪೀಚಸ್ಗಳು ಏನಿದಾವಲ್ಲ, ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಸ್ಥಳೀಯವಾಗಿರ್ತಕ್ಕಂಥ ಇವತ್ತು ಲ್ಯಾಂಗ್ವೇಜ್ಗಳ ಮೇಲೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಲ್ಯಾಂಗ್ವೇಜ್ನ ಆಧಾರದ ಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇವರ ಸ್ಪೀಚನ್ನು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ. ಲೋಕಸಭಾ ಎಲೆಕ್ಷನ್ಸ್ ಇವಾಗ ಬರ್ತಾ ಇದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಒಂದು ಎಲೆಕ್ಷನ್ ಅಡಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. 2024ರಲ್ಲಿ ಇರುವಂಥ ಈ ಒಂದು ಶಿಫ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಈ ಮೊದಲು ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಅಥವಾ ಸೋಷಿಯಲ್ ಮೀಡಿಯಾದ ಮುಖಾಂತರ ಕ್ಯಾಂಪೇನ್ಸ್ಗಳನ್ನು ನೋಡುವಾಗ ಮೊದಲು ಏನು ಮಾಡ್ತಾಯಿದ್ರು, 1990s ನಡಿನಲ್ಲಿ ಫೋನ್ ಕಾಲ್ಸ್ಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ನೀವು ಇದನ್ನು ಮೇನ್ಸಲ್ಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹೇಗೆ ಎಲೆಕ್ಷನ್ ಪ್ರೊಸೆಸ್ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಕ್ವಶನ್ಸನ್ನು ಕೇಳಿದಾಗ ಡೈಮೆನ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ಎಷ್ಟು ಮಟ್ಟಿಗೆ ಇದು ಇವಾಲ್ವ್ ಆಗಿದೆ ಅಥವಾ ಸೋಷಿಯಲ್ ಮೀಡಿಯಾದಿಂದ ಆಗುವಂಥ ಒಂದು ಇಂಪ್ಯಾಕ್ಟನ್ನು ಕೇಳ್ಬೋದು ಎಲೆಕ್ಷನ್ ಪ್ರೊಸೆಸ್ ನಡಿನಲ್ಲಿ. ಈ ಸೋಷಿಯಲ್ ಮೀಡಿಯಾದಿಂದ ಮತ್ತು ಈ ಒಂದು ಕ್ಯಾಂಪೇನ್ ಇರುವಂಥ ಕನೆಕ್ಷನನ್ನು ನೋಡೋದಾದರೆ 1990sಲ್ಲಿ ಫೋನ್ ಕಾಲ್ಸ್ ಅಂತ ಹೇಳಿದ್ವಿ. ಇವಾಗ ಅಗೇನ್ ಉತ್ತರ ಪ್ರದೇಶದಲ್ಲಿಯೂ ಸಹ ಅಸೆಂಬ್ಲಿ ಎಲೆಕ್ಷನಲ್ಲಿ ಯೂಸ್ ಮಾಡಿರುವಂಥ ಮಾಸ್ ಮೊಬೈಲ್ ಫೋನ್ನ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಬೋದು. ಈವನ್ 2014ನಲ್ಲಿ ನಾವು ನೋಡೋದಾದರೆ ಹೋಲೋಗ್ರಾಮ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ 3D ಇಮೇಜಸ್ಗಳನ್ನು ಫಾರ್ಮ್ ಮಾಡೋದು ಅಥವಾ ಕೆಲವೊಂದಿಷ್ಟು ರೇಡಿಯೇಷನ್ಸ್ಗಳನ್ನು ಅಥವಾ ಬೀಮ್ಸ್ಗಳನ್ನು ಲೇಸರ್ ಟೆಕ್ನಾಲಜಿನ ಯೂಸ್ ಮಾಡೋದ್ರ ಮುಖಾಂತರ ಗ್ರಾಮ್ಸ್ಗಳನ್ನು ಕ್ರಿಯೇಟ್ ಮಾಡೋದಾಗಲಿ. ಸೊ 3D ಪ್ರಿಂಟಿಂಗ್ಸ್ಗೆ ಸಂಬಂಧಪಟ್ಟಂತೆ 2014ನಲ್ಲೂ ಸಹ ಕೆಲವೊಂದಿಷ್ಟು ಅಜೆಂಡಾವನ್ನು ಕಾಣ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಎರಾವನ್ನು ಕಾಣ್ತಾ ಇದ್ದೀವಿ. ನಾವು ಅಬ್ಸರ್ವ್ ಮಾಡ್ಬೋದು, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ನೆಗೆಟಿವ್ ಆರ್ಟಿಕಲ್ಸ್ಗಳನ್ನು ಕಾಣ್ತೀವಿ. ಇಲ್ಲಿ ಡೀಪ್ ಫೇಕ್ ಆಗಿರ್ಬೋದು ಅಥವಾ ಇದು ಹ್ಯೂಮನ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದಂತೆ ಎಷ್ಟು ಮಟ್ಟಿಗೆ ಎಥಿಕಲ್ ಕ್ವಶನ್ಸನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ, ಈ ರೀತಿಯಾಗಿ ಬೇರೆ ಬೇರೆ ಡೈಮೆನ್ಷನ್ಸನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಪಾಸಿಟಿವ್ ಅಪ್ರೋಚನ್ನು ನಾವು ಗಮನ ಹರಿಸುವಂಥದ್ದು. ಪಾಸಿಟಿವ್ ಅಪ್ರೋಚ್ ಅಂತಂದರೆ ಇವಾಗ ನೀವು ಕನ್ಸಿಡರ್ ಮಾಡ್ಬೋದು, ಲೋಕಲ್ ಲೆವೆಲಲ್ಲಿ ಇರ್ತಕ್ಕಂಥ ಜನರಿಗೆ, ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಎಷ್ಟೋ ಜನರಿಗೆ ಹಿಂದಿ ಅಂದರೆ ಹಿಂದಿ ಬಗ್ಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ. ಸೊ ಹಿಂದಿಯನ್ನು ಮಾತಾಡಲಿಕ್ಕೆ ಬರೋದು ತುಂಬ ಒಂಥರ ಕಬ್ಬಿಣದ ಕಡಲೆ ಆಗಿರುತ್ತೆ. ಸೊ ಈ ಒಂದು ಹಂತದಲ್ಲಿ ಅವರ ಲ್ಯಾಂಗ್ವೇಜನ್ನು ಸ್ಥಳೀಯವಾಗಿರ್ತಕ್ಕಂಥ ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಿದರೆ ಅವರ ಒಂದು ಸ್ಪೀಚಸ್ಗಳ ಟ್ರಾನ್ಸ್ಲೇಷನ್ನ ಮಾಡೋದ್ರ ಮುಖಾಂತರ ಎಷ್ಟರ ಮಟ್ಟಿಗೆ ನಾವು ಎಜುಕೇಟ್ ಆಗ್ಬೋದು ಅನ್ನುವಂಥ ಒಂದು ಕಂಟೆಕ್ಸ್ಟ್. ಅಥವಾ ಈ ಮೊದಲು ನಾವು ಹೆಚ್ಚು ಫೇಸ್ಬುಕ್ಗಳನ್ನು ಸಹ ಯೂಸ್ ಮಾಡೋದ್ರ ಬಗ್ಗೆ, ಅಂದರೆ ಡಿಜಿಟಲ್ ಸ್ಪೆಂಡಿಂಗನ್ನು ಮಾಡೋದ್ರ ಮುಖಾಂತರ 2014ರಲ್ಲಿ ಮೋದಿ ಸರ್ಕಾರ ಇದರಿಂದ ಬೆನಿಫಿಟನ್ನು ಪಡೆದುಕೊಂಡಿದೆ. ಇವಾಗ ಪ್ರೆಸೆಂಟ್ ಕಂಡೀಷನ್ ಅಡಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ಕೋತಾ ಇದೆ ಅಂತ ಹೇಳ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿಯೂ ಸಹ ಕೆಲವೊಂದಿಷ್ಟು ಕಂಟೆಕ್ಸ್ಟನ್ನು ನೋಡೋದಾದರೆ ಇಲ್ಲಿ ಟ್ವಿಟರ್ಸ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೀಡರ್ಸ್ಗಳು ಟ್ವಿಟರ್ಸ್ ರಿಲೇಟೆಡ್ ಇರುವಂಥ ಕ್ಯಾಂಪೇನ್ಸ್ಗಳನ್ನು ಮಾಡ್ತಾರೆ. US ಪ್ರೆಸಿಡೆಂಟ್ಗಳು ಜನರಲ್ ಇವಾಗ ಬರಾಕ್ ಒಬಾಮಾ ಇವರ ಒಂದು ಟೈಮ್ ನಡಿನಲ್ಲೂ ಸಹ ಫೇಸ್ಬುಕ್ ಆಗಿರ್ಬೋದು, ಇವುಗಳನ್ನು ಯೂಸ್ ಮಾಡಿದ್ದಾರೆ ಟ್ವಿಟರ್ಸ್ಗಳನ್ನು. ಇದರೊಂದಿಗೆ ವಾಟ್ಸಪ್ಗಳ ಒಂದು ಬಳಕೆಯನ್ನು ಸಹ ಕಾಣ್ತಾ ಇದ್ದೀವಿ. 2019ನಲ್ಲಿ ವಾಟ್ಸಪ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಸಹ ನಾವು ಕ್ಯಾಂಪೇನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಬೇರೆ ಬೇರೆ ಸ್ಟೇಟ್ಸ್ಗಳನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇವಾಗ ಗ್ಲೋಬಲ್ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ ಲೋಕಲ್ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ ನ್ಯಾಷನಲ್ ಎಲೆಕ್ಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ಎಷ್ಟು ಮಟ್ಟಿಗೆ ಥ್ರೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಥವಾ ಏನಾದರೂ ಡೇಂಜರ್ ಇದೆನಾ ಅನ್ನುವಂಥ ಒಂದು ಕ್ವಶನನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ವೋಟರ್ಸ್ಗಳ ಒಂದು ಬಿಹೇವಿಯರನ್ನು ಅಥವಾ ವೋಟರ್ಸ್ಗಳ ಒಂದು ಡಿಸಿಷನ್ಸನ್ನು ಮ್ಯಾನಿಪ್ಯುಲೇಷನ್ ಮಾಡೋದ್ರಲ್ಲಿಯೂ ಸಹ ಇಲ್ಲಿ ಎಫೆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾಸ್ಗಳು ಸಕ್ಸಸ್ಫುಲ್ ಆಗ್ತಾ ಇದ್ದಾವೆ ಅಂತ ಎಕ್ಸಾಂಪಲ್ಸ್ಗಳನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಜಾಯ್ ಬಿಡನ್ ಅವರ ಒಂದು ಪರ್ಸ್ಪೆಕ್ಟಿವ್ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಡೆಮೊಕ್ರೆಟಿಕ್ ವೋಟರ್ಸ್ಗಳು ಅವ್ರ ಡಿಸಿಷನ್ನ ತೆಗೆದುಕೊಳ್ಬೇಕು. ಇವಾಗ ಡೆಮೊಕ್ರೆಟಿಕ್ ನೇಷನ್ಸ್ ಅಂತಂದರೆ, ಪ್ರಜಾಪ್ರಭುತ್ವ ಕಂಟ್ರಿ ಅಂತಂದರೆ ತಮಗೆ ಬೇಕಾಗ್ತಕ್ಕಂತಹ ಸಮರ್ಥವಾದಂತಹ ನಾಯಕರನ್ನು ಅವರೇ ಇವತ್ತು ಸೆಲೆಕ್ಟ್ ಮಾಡಬೇಕು. ಸೊ ಅವರ ಸೆಲೆಕ್ಟ್ ಮಾಡುವಂಥ ಒಂದು ಕ್ರೈಟೇರಿಯಾವನ್ನು ಇಲ್ಲಿ ಹೋಗ್ಲಾಡಿಸೋ ಮುಖಾಂತರ ಕ್ಯಾಂಪೇನ್ ಮುಖಾಂತರ ಇವಾಗ ಏನಾಗುತ್ತೆ, ನಾವು ಒಂದು ಯಾವುದಾದ್ರೂ ಆ್ಯಡನ್ನು ನೋಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಆಟೋಮೆಟಿಕ್ಲಿ ನೆಕ್ಸ್ಟ್ ಮೂಮೆಂಟ್ ನಾವೇನಾದ್ರು ಶಾಪಿಂಗ್ ಮಾಡೋಕ್ಕೆ ಹೋದಾಗ ಅದೇ ಆ್ಯಡಲ್ಲಿರುವಂತಹ
ಪ್ರಾಡಕ್ಟ್ ನಮ್ಮ ಕಣ್ಮುಂದೆ ಬರುತ್ತೆ, ಆವಾಗ ನಾವು ಡೆಫಿನೆಟ್ಲಿ ನಮ್ಮ ಒಂದು ಬೈ ಮಾಡುವಂತಹ ಐಡಿಯಾವನ್ನು ಇನ್ಫ್ಲೂಯೆನ್ಸ್ ಮಾಡಿರುತ್ತೆ. ಸೊ ಈ ಒಂದು ಆಧಾರದ ಮೇಲೆ ಸೋಷಿಯಲ್ ಮೀಡಿಯಾಸ್ಗಳು ಅವ್ರು ಕೊಡ್ತಾ ಇರುವಂಥ ಅಪ್ರೋಚಸ್ಗಳು, ಅವ್ರು ಕೊಡ್ತಾ ಇರುವಂತಹ ಕ್ಯಾಂಪೇನ್ಸ್ಗಳು ನಮ್ಮ ಒಂದು ವೋಟಿಂಗ್ ಡಿಸ್ಕ್ರಿಷನನ್ನು ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದೆ. ಸೊ ಸೇಮ್ ವೇನಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಸೊ ನಾವು ನಿಜವಾಗ್ಲೂ ಇದು ಪ್ರೋಗ್ರೆಸಿವ್ ಅಂತೀವ ಅನ್ನುವಂಥ ಒಂದು ಕ್ವಶನನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿರುವಂತಹ ಎಕ್ಸಾಂಪಲ್ಸ್ಗಳು ಓಕೆ ನಮ್ಗೆ ಅಷ್ಟೊಂದು ಬೆನಿಫಿಟ್ ಆಗೋದಿಲ್ಲ. ಸೊ ಇವಾಗ ಪ್ರಸ್ತುತವಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಎಫಿಷಿಯೆಂಟಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥ ಒಂದು ಪಾಸಿಟಿವ್ ಅಪ್ರೋಚ್ 2029ನಲ್ಲಿ ಎಫೆಕ್ಟಿವ್ ಆಗಿ ಅಂದರೆ ಕಂಪ್ಲೀಟ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ಆಗ್ತಾ ಇರುವಂಥ ಒಂದು ಬೆನಿಫಿಟನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಬಟ್ ನಮಗೆ ಕಂಪ್ಲೀಟ್ಲಿ ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಆಸ್ಪೆಕ್ಟ್ಸನ್ನು ಸಹ ಆಥರ್ ಅವರು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವು ಈ ಒಂದು ಕ್ಯಾಂಪೇನ ಮುಖಾಂತರ ಜನರಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ನಾವು ಎಲೆಕ್ಷನ್ ಪ್ರೊಸೆಸ್ ನಡಿನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಗುಡ್ ರಿಸಲ್ಟ್ಸನ್ನು ತರಲಿಕ್ಕೆ ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಸೋಷಿಯಲ್ ಮೀಡಿಯಾದಿಂದ ಇರುವಂತಹ ಒಂದು ಕ್ಯಾಂಪೇನಿಂದ ಶಿಫ್ಟ್ ಆಗ್ತಾ ಇದೆ ಅನ್ನುವಂಥ ಡೈಮೆನ್ಷನನ್ನು ನಾವು ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ಲಡಾಖಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಡ್ತಾ ಇರುವಂಥ ಹಂಗರ್ ಸ್ಟ್ರೈಕ್ಗೋಸ್ಕರ ನಾವು ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಸೊ ಎಷ್ಟರ ಮಟ್ಟಿಗೆ ಇಲ್ಲಿ ಇಶ್ಯೂಸ್ ಇದೆ, ಏನು ಇಶ್ಯೂಸ್ ಇದೆ, ಬೇಸಿಕಲಿ ಏನು ಕ್ರೈಸಿಸ್ಗಳು ನಡೀತಾ ಇದೆ ಅನ್ನುವಂಥ ಆಧಾರದ ಮೇಲೆ ನಾವು ಆರ್ಟಿಕಲನ್ನು ಗಮನ ಹರಿಸಬೇಕಾಗುತ್ತೆ. ಸೊ ನಿಮಗೆಲ್ಲ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಗೊತ್ತಿರೋ ಪ್ರಕಾರ 2019ರಲ್ಲಿ ತಂದಿರುವಂತಹ ಒಂದು ಜಮ್ಮು ಕಾಶ್ಮೀರ್ ಸ್ಟೇಟ್ ರಿಕಗ್ನೈಸೇಷನ್ ಆ್ಯಕ್ಟ್ ನಡಿನಲ್ಲಿ ಮಾಡಿರುವಂತಹ ಬದಲಾವಣೆಯ ಆಧಾರದ ಮೇಲೆ ಲಡಾಖನ್ನು ನಾವು ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಷನ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾದಂಥ ಲೆಜಿಸ್ಲೇಚರ್ ಇಲ್ಲದೆ, ಸೊ ವಿತೌಟ್ ಲೆಜಿಸ್ಲೇಚರ್ ಯೂನಿಯನ್ ಟೆರಿಟರಿಯಾಗಿ ಕನ್ಸಿಡರೇಷನನ್ನು ಮಾಡ್ತಾ ಇದ್ದೀವಿ. ಸೊ ಯೂನಿಯನ್ ಟೆರಿಟರಿ ಅಂತ ಕನ್ಸಿಡರ್ ಮಾಡಿದಾದಮೇಲೆ ಇದು ಕಂಪ್ಲೀಟಾಗಿ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಬ್ಯೂರೋಕ್ರಾಟ್ಸ್ ಆಗಿರ್ಬೋದು ಅಥವಾ ಗವರ್ನರ್ ಅವರ ಒಂದು ಆಳಿಕೆ ಮೇಲೆ ಬಂದುಬಿಡುತ್ತೆ. ಸೊ LG ಅವರ ಒಂದು ಆಳಿಕೆ ಮೇಲೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಜನರಲ್ ಏನಾಗುತ್ತೆ, ಪ್ರೆಸಿಡೆಂಟ್ ಅವರು ಸಹ ಇಲ್ಲಿ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅಥವಾ ಅಲ್ಲಿ ಏನು ಬೇಕಾಗುತ್ತೆ ಅದರ ಆಧಾರದ ಮೇಲೆ ರಿಸ್ಟ್ರಿಕ್ಷನ್ಸ್ಗಳು. ಸೊ ಟೋಟಲ್ ಇದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಕಂಟ್ರೋಲಿಗೆ ಬರುತ್ತೆ ಅಂತಲೇ ನೀವು ಹೇಳ್ಬೋದು. ಇದರಿಂದ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಅಲ್ಲಿ ಸ್ಥಳೀಯ ಸರ್ಕಾರ ಎಫೆಕ್ಟಿವ್ ಆಗಿ ಆಡಳಿತವನ್ನು ಮಾಡಬೇಕಾಗತ್ತೆ. ಸೊ ಅವ್ರಿಗೆ ಬೇಕಾಗಿರುವಂಥ ಒಂದು ಡಿಸ್ಕ್ರಿಷನರಿ ಪವರ್ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಸೊ ಏನೇನು ರೀಸೆಂಟ್ ಆಗಿರುವಂಥ ಕ್ರೈಸಿಸ್ಗಳಾಗಿರ್ಬೋದು ಅಥವಾ ಪ್ರಸ್ತುತವಾಗಿ ಆ ಒಂದು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳನ್ನು ಹೋಗ್ಲಾಡಿಸ್ಲಿಕ್ಕೆ ಇಲ್ಲಿ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸಿಟಿಜನ್ ಸೆಂಟ್ರಿಕ್ ಆಗಿರ್ತಕ್ಕಂಥ ಅಪ್ರೋಚಸನ್ನು ಸಹ ತೆಗೆದುಕೊಳ್ಳಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳು ಇರ್ತವೆ ಅಂತ ಈ ಒಂದು ಪ್ರೊಟೆಸ್ಟು. ಸೊ ಬೇಸಿಕಲಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇವಾಗ ಹಂಗರ್ ಸ್ಟ್ರೈಕ್ ನಡೀತಾ ಇದೆ. ಸೊ ವಾಂಗ್ಚುಕ್ ಅಂತಕ್ಕಂಥವರು ಕಂಪ್ಲೀಟಾಗಿ ಹಂಗರ್ ಮಾಡಿದ್ದಾರೆ. ಮಾರ್ಚ್ 6 ಅವರು ರೀಸೆಂಟಾಗಿ ಸ್ಟೇಟ್ಹುಡ್ಡನ್ನು ಡಿಮ್ಯಾಂಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾರ್ಚ್ 6 ಇನಿಷಿಯೇಷನನ್ನು ಮಾಡಿರೋದಾಗಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಸಂವಿಧಾನಾತ್ಮಕವಾಗಿ ಅವರ ಒಂದು ಕನ್ಸಿಡ್ರೇಷನ್ ಏನಿದೆ ಅಂತಂದರೆ 6th ಶೆಡ್ಯೂಲ್ನಲ್ಲಿ ಇನ್ಕ್ಲೂಡ್ ಮಾಡಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಇದು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. 6th ಹಾಗೂ 5th ಶೆಡ್ಯೂಲ್ ನಡಿಲಲ್ಲಿ ನಾವು ಗಮನ ಹರಿಸೋದಾದರೆ ಸ್ಟೇಟ್ಗೆ ಸಂಬಂಧಿಸಿದಂಥ ಸ್ಪೆಷಲ್ ಸ್ಟೇಟಸನ್ನು ಕಾಣ್ಬೋದು. ಸೊ ಎಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ಸ್ಗಳಿದೆ ಇವುಗಳನ್ನು ರಿಕಗ್ನೈಸೇಷನ್ ಮಾಡೋದ್ರ ಮುಖಾಂತರ ಬೇರೆ ಒಂದು ರಾಜ್ಯವನ್ನು ಕಂಪೇರ್ ಮಾಡ್ತಾ ಇಲ್ಲಿ ಪರ್ಟಿಕ್ಯುಲರ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಇರ್ತಕ್ಕಂಥ ರೀಜನ್ಸ್ಗಳ ಬೆಳವಣಿಗೆಗೋಸ್ಕರ ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡೋದು. ಸೊ ಸ್ಪೆಷಲ್ ಆಗಿರ್ತಕ್ಕಂತಹ ವಿಶೇಷವಾಗಿರುವಂತಹ ನಾವು ಫೋಕಸನ್ನು ಮಾಡಬೇಕು ಅಂತ. ಸೊ 5th ಶೆಡ್ಯೂಲ್ ನಡಿಲಲ್ಲಿ ನಾವು ಬೇರೆ ಬೇರೆ ಸ್ಟೇಟ್ಸ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಆದರೆ 6th ಶೆಡ್ಯೂಲ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ AMTM ಅಂತಕ್ಕಂಥ ಈ ಒಂದು ಫಾರ್ಮುಲಾನ ನೆನ್ಪಿಟ್ಕೋಬೋದು. ಅಸ್ಸಾಂ, ಮೇಘಾಲಯ, ತ್ರಿಪುರ ಹಾಗೂ ಮಿಜೋರಾಂ. ಸೊ ಈ ರೀತಿಯಾಗಿ ಮಣಿಪುರ ಇಲ್ಲಿ ಇಲ್ಲ, ಮಣಿಪುರನ ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಮನಿ ಅನ್ನತಕ್ಕಂಥದ್ದು ಇಲ್ಲಿ ಇಲ್ಲ. ಸೊ ಈಗ 6th ಶೆಡ್ಯೂಲ್ ನಡಿಯಲ್ಲಿ ಸ್ಟೇಟಸನ್ನು ಪ್ರೊವೈಡ್ ಮಾಡಿದಾರಲ್ಲ, 6th ರಿಕಗ್ನೈಸೇಷನ್ ಮಾಡಿರೋ ಪ್ರಕಾರ ನಾವು ಹೆಚ್ಚಿನ ಒಂದು ಅಟಾನಮಿಯನ್ನು ಪ್ರೊವೈಡ್ ಮಾಡ್ತೀವಿ. 5th ಶೆಡ್ಯೂಲಲ್ಲಿ ಇರ್ತಕ್ಕಂಥ ಸ್ಟೇಟಸನ್ನು ಕಂಪ್ಯಾರಿಸನ್ ಮಾಡಿದರೆ 6th ಹೆಚ್ಚು ಅಟಾನಮಿ ಇರುತ್ತೆ ಅಂತ ಗಮನ ಹರಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಅಸ್ಸಾಮನ್ನೇ ನಾವು ತೆಗೆದುಕೊಳ್ಳೋದಾದರೆ ಅಸ್ಸಾಮಲ್ಲಿ ಕೆಲವೊಂದಿಷ್ಟು ಡಿಸ್ಟ್ರಿಕ್ಸ್ಗಳನ್ನು ರಿಕಗ್ನೈಸೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಏರಿಯಾ ಡಿಸ್ಟ್ರಿಕ್ಟ್ ಅಂತ ರಿಕಗ್ನೈಸೇಷನ್ ಮಾಡ್ತಾರೆ. ಸೊ ಕರಬಿ ಅನಲಾಗ್ ಅಂತಕ್ಕಂಥ ಡಿಸ್ಟ್ರಿಕ್ಸ್ಗಳಾಗಿರ್ಬೋದು, ನಾರ್ತ್ ಚಚಾರ್ ಹಿಲ್ ಅಂತಕ್ಕಂಥ ಡಿಸ್ಟ್ರಿಕ್ಸ್ಗಳನ್ನು ಅಂದರೆ ರಿಕಗ್ನೈಸೇಷನ್ ಪ್ರೊವೈಡ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ಇವಾಗ ಮೇಘಾಲಯವನ್ನು ನಾವು ತೆಗೆದುಕೊಳ್ಳೋದಾದರೆ ಈ ಒಂದು ಬೇರೆ ಬೇರೆ ಹಿಲ್ಗಳಲ್ಲಿ ರಿಕಗ್ನೈಸೇಷನನ್ನು ಮಾಡಿದ್ದಾರೆ. ಕಾಶಿ ಹಿಲ್ ಡಿಸ್ಟ್ರಿಕ್ಟ್ ಅಂತ ರಿಕಗ್ನೈಸೇಷನ್ ಮಾಡಿದ್ದಾರೆ. ಗಾರೋ ಹಿಲ್ಸ್ ಆಗಿರ್ಬೋದು, ಜೈಂತಿಯಾ ಅಂತಕ್ಕಂಥ 3 ಹಿಲ್ಸ್ಗೆ ಸಂಬಂಧಪಟ್ಟಂಥ ಅಟಾನಮಿಯನ್ನು ಕೊಡ್ತಾ ಇದ್ದಾರೆ. ಈವನ್ ತ್ರಿಪುರಾನಲ್ಲಿಯೂ ಸಹ ಟ್ರೈಬಲ್ ರಿಲೇಟೆಡ್ ಇರುವಂಥ ಡಿಸ್ಟ್ರಿಕ್ಸನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ ಅಂತ. ಮಿಜೋರಾಮಲ್ಲಿ ನಾವು ಅಬ್ಸರ್ವ್ ಮಾಡುವಂಥದ್ದಾದರೆ ಮಿಜೋರಾಮಲ್ಲೂ ಸಹ ಇವಾಗ ಚಕ್ಮಾ ಅಂತಕ್ಕಂಥ ಒಂದು ರಿಕಗ್ನೈಸೇಷನನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾಗಿ
ಡಿಸ್ಟಿಕ್ ವೈಸ್ ಅಟಾನಮಿಯನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. AMTM ನಡಿನಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಹಾಗೂ ಮಿಜೋರಾಂ ನಡಿನಲ್ಲಿ ಇದೇ ರೀತಿಯಾದಂತಹ ಅಟಾನಮಿಯನ್ನು ಲಡಾಖ್ಗೂ ಸಹ ಕೊಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಇಲ್ಲಿ ಗಮನ ಹರಿಸ್ಬೋದು. ಲಡಾಖಲ್ಲಿ ಈ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ ಇಶ್ಯೂ ಏನಿದೆ ಅಂತಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಲಡಾಖ್ ರೀಜನ್ ನಡಿನಲ್ಲಿ ಟೂರಿಸಮಿಂದ ಹೆಚ್ಚು ಅವರಿಗೆ ಆದಾಯ ಬರುತ್ತೆ. ಸೊ ಟೂರಿಸಮ್ ಅಂತ ಬಂದಾಗ ಸಾಕಷ್ಟು ಫಾರಿನರ್ಸ್ಗಳಾಗಿರ್ಬೋದು, ಔಟ್ಸೈಡರ್ಸ್ಗಳು ವಿಸಿಟ್ ಮಾಡ್ತಾರೆ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ ಬೇಸಿಕ್ ಇಶ್ಯೂ ಅಲ್ಲಿ ಏನು ಕ್ರಿಯೇಟ್ ಆಗಿದೆ ಅಂತಂದರೆ ಬಿಕಾಸ್ ಆಫ್ ಗ್ಲೋಬಲ್ ಲೆವೆಲ್ ವಾರ್ಮಿಂಗ್ ಆಗಿರ್ಬೋದು ಅಥವಾ ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಒಂದು ಕ್ರೈಸಿಸ್ನಿಂದಾಗಿ ವಾಟರ್ ರಿಲೇಟೆಡ್ ಇರುವಂಥ ಇಶ್ಯೂಸ್ ಕ್ರಿಯೇಟ್ ಆಗಿದೆ. ವಾಟರ್ ಯೂಸೇಜ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಇಶ್ಯೂಸ್ಗಳು ಕ್ರಿಯೇಟ್ ಆಗಿದೆ. ಟೂರಿಸ್ಟ್ ಮತ್ತು ಲೋಕಲ್ ಪೀಪಲ್ಸ್ಗೆ ಸಂಬಂಧಿಸಿದಂತೆ ಇಶ್ಯೂಸ್ಗಳು ಕ್ರಿಯೇಟ್ ಆಗಿದೆ. ಎಷ್ಟು ಮಟ್ಟಿಗೆ ನಾವು ವಾಟರ್ ಯೂಸೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಯಾಕೆಂದರೆ ಇತ್ತ ಟೂರಿಸಮನ್ನು ಸಹ ನಾವು ದೂರ ಹಾಕೋಕ್ಕಾಗಲ್ಲ. ಆಮೇಲೆ ಅಲ್ಲಿರುವಂಥ ಸ್ಥಳೀಯರಿಗೆ ಸಂಬಂಧಪಟ್ಟಂಥ ಒಂದು ಸವಲತ್ತುಗಳನ್ನು ಸಹ ನಾವು ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೂ ಪೊಲ್ಯೂಷನ್ನು ಸಹ ಅಥವಾ ಅಲ್ಲಿರುವಂಥ ರಿಸೋರ್ಸಸ್ಗಳ ಒಂದು ಕನ್ಸ್ಟ್ರೈನು ಆಗ್ತಾ ಇದೆ, ಯಾಕೆಂದರೆ ಹೆಚ್ಚು ಅರ್ಬನೈಸೇಷನ್ ಆಗ್ತಾ ಇದೆ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ ಈ ಮೊದಲು ಈ ಏರಿಯಾಗಳಿಗೆ ಹೆಚ್ಚು ಜನ ವಿಸಿಟ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಜಾಸ್ತಿ ಜನ ಹೋಗ್ತಾ ಇರೋದ್ರಿಂದ ಅಲ್ಲಿ ಅರ್ಬನೈಸೇಷನ್ ಪ್ರಮೋಷನ್ ಆಗ್ತಾ ಇದೆ. ಟೂರಿಸಮ್ ಡೆಸ್ಟಿನೇಷನ್ ನಡಿಯಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗ್ತವೆ ಅನ್ನೋದನ್ನು ಸಹ ನಾವು ಪ್ಯಾರಲಲ್ಲಿ ಗಮನ ಹರಿಸ್ಬೋದು. ಸೊ ಈ ಒಂದು ಆಧಾರದ ಮೇಲೆ ಅಲ್ಲಿರುವಂಥ ರೀಜ್ನಲ್ ಇಶ್ಯೂಸ್ಗಳನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಗ್ಲೋಬಲ್ ಲೆವೆಲಲ್ಲಿರುವಂಥ ಕ್ಲೈಮೇಟ್ ಚೇಂಜ್ನ ಒಂದು ಇಂಪ್ಯಾಕ್ಟು ಈ ರೀತಿಯಾದಂಥ ರೀಜನ್ಸ್ ಮೇಲೆ ಬರ್ತಾ ಇದೆ. ಅಲ್ಲಿ ಫ್ಲ್ಯಾಶ್ ಫ್ಲಡ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಗ್ಲೇಷಿಯರ್ ಲೇಕ್ಗೆ ಸಂಬಂಧಪಟ್ಟಂತೆ ಸಹ ಔಟ್ಬರ್ಸ್ಗಳಾಗ್ತಾ ಇರೋದನ್ನು ಕಾಣ್ತಾ ಇದೆ. ಅಂದರೆ ಫ್ಲ್ಯಾಶ್ ಫ್ಲಡ್ ಆಗಲಿಕ್ಕೆ ಮೇಜರ್ ರೀಜನ್ಸ್ಗಳಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಸಹ ಅಲ್ಲಿ ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದೆ, ನ್ಯಾಚುರಲ್ ರಿಸೋರ್ಸಸ್ಗಳ ಮೇಲೆ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಇವರು ಗೌರ್ಮೆಂಟೊಂದಿಗೆ ಒಂದು ನೆಗೋಷಿಯೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಲೋಕಲ್ ರಿಲೇಟೆಡ್ ಇರುವಂತೆ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಅನುಕೂಲದ ಆಧಾರದ ಮೇಲೆ ನಾವು ಆಡಳಿತವನ್ನು ಮಾಡ್ತೇವೆ. ನಮ್ಮ 6th ಶೆಡ್ಯೂಲ್ನಲ್ಲಿ ಸ್ಟೇಟಸನ್ನು ಕೊಡಿ, ಇದರಿಂದ ನಮಗೆ ಒಂದು ಅಟಾನಮಿ ಸಿಕ್ಕುತ್ತೆ. ಲೋಕಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಥವಾ ಆಗಿರ್ಬೋದು ಅಥವಾ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ಲಿ ಅವ್ರಿಗೆ ಸಹಕಾರಿ ಆಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಬೇಸಿಕಲಿ ಇವಾಗ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಯಾರ ಕೈನಲ್ಲಿ ಬರುತ್ತೆ, ಲೆಫ್ಟಿನೆಂಟ್ ಗವರ್ನರ್ ಅಥವಾ ಬ್ಯೂರೋಕ್ರಾಟ್ಸ್ ನಡಿನಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಈ ಒಂದು ಇಶ್ಯೂವನ್ನು ರಿಸಾಲ್ವ್ ಮಾಡಬೇಕಂತಲೇ ಅಲ್ಲಿರುವಂಥ ಜನರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಶೆಡ್ಯೂಲಲ್ಲಿರ್ತಕ್ಕಂತಹ ಪ್ರೊವಿಷನ್ಸ್ಗಳಾಗಿರ್ಬೋದು ಅಥವಾ ಯೂನಿಯನ್ ಟೆರಿಟರಿ ಆದರೆ ಎಷ್ಟು ಮಟ್ಟಿಗೆ ಕಂಟ್ರೋಲನ್ನು ಕಳೆದುಕೊಳ್ಳುತ್ತೆ ಒಂದು ಸ್ಟೇಟ್ ಅಥವಾ ರೀಜನ್ ಅಂತಲೇ ಹೇಳ್ಬೋದು. ಸೊ ಅದರೊಂದಿಗೆ ಅಗೇನ್ ಇಲ್ಲಿ ಲಡಾಖಲ್ಲಿರುವಂತಹ ಕ್ರೈಸಿಸ್ಗಳು ಎಷ್ಟು ಮಟ್ಟಿಗಿದ್ದಾವೆ, ಏನು ಕ್ರೈಸಿಸ್ ನಡೀತಾ ಇದೆ, ಯಾವ ರೀತಿಯಾಗಿ ಅವರು ನೆಗೋಷಿಯೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಪರ್ಸ್ಪೆಕ್ಟಿವನ್ನು ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಇಲ್ಲಿ 2 ಕೇಸಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ, 2 ಆ್ಯಕ್ಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ತಿದ್ದುಪಡಿಯನ್ನೇ ನಾವು ಕಾಣ್ಬೋದು. ಸೊ ಈ ಒಂದು ತಿದ್ದುಪಡಿ ಇಯರ್ ಮತ್ತು ಕೇಸ್ಗೆ ಸಂಬಂಧಪಟ್ಟಂಥ ಇಯರ್ ಗೊತ್ತಿದ್ರೆ ನಾವು ಕ್ರೊನಾಲಜಿಯನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಯಾವುದಿದೆ, ಗೋಲಕ್ನಾಥ್ ಕೇಸ್ ಇದೆ, ಕೇಶವಾನಂದ ಭಾರತಿ ಕೇಸ್ ಕಾಣ್ಬೋದು, 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮತ್ತು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇವೆಲ್ಲನೂ ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಇಯರ್ ಯಾವುದು ಅಂತ ನಮ್ಗೆ ನೆನಪಿರಬೇಕು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಿಮಗೇನಾದರೂ ಇಯರ್ ಗೊತ್ತಿದೆ ಕಮೆಂಟಲ್ಲಿ ಇಯರನ್ನು ಸಹ ಮೆನ್ಷನ್ ಮಾಡಿ, ಸೊ ದ್ಯಾಟ್ ನಿಮಗೆ ಈಸಿಯಾಗಿ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಸಹಕಾರಿ ಆಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ಇವತ್ತಿನ ಒಂದು ಡಿಸ್ಕಷನ್ ಅಡಿನಲ್ಲಿ ನಾವು ಕಾಣ್ಬೋದು. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.